ಎಂಟ್ರೆನ್ಸ್ ಅಲ್ಲಿ ಬಂದಿದ ತಕ್ಷಣ ಏನಪ್ಪ ಇದು ಇಷ್ಟು ಸಖತ್ತಾಗಿದೆ ಅಂತ ಅನ್ನಿಸ್ಬೋದು. ಆ ಥರ ಒಂದು 5 ಸ್ಟಾರ್ ಲೆವೆಲ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ. ನಿಮಗೆ 1200-250 ಬರುತ್ತೆ. ಟೋಟಲ್ 4 BHK ಕಾನ್ಸೆಪ್ಟ್ ಆಗಲಿ ಮೆಟೀರಿಯಲ್ಸ್ ಆಗಲಿ ಒಂಥರ ಲೋ ಲೈಟ್ ಕಾನ್ಸೆಪ್ಟ್ ತರ ಯೂಸ್ ಮಾಡಿದ್ದಾರೆ ಕೊಟ್ಟಿದ್ದೀವಿ. ಸೊ ಬಂದ ನಿಮಗೆ ಆಸ್ಥೆಟಿಕ್ ಲುಕ್ ಕೊಡುತ್ತೆ, ಒಳ್ಳೆ ಪ್ರೆಸೆನ್ಸ್ ಕೊಡುತ್ತೆ. ಸೊ ನೋಡಿ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಒಂದು 45 ಡೇಸ್ ಅಷ್ಟೇ ತಗೊಂಡಿದ್ದಾರೆ ಕಂಪ್ಲೀಟ್ ಮಾಡೋಕ್ಕೆ. ಸೊ 3 ಲೈಟ್ ಒಂದು ಸಿಂಗಲ್ ಇದರಲ್ಲೇ ಬರುತ್ತೆ ನಿಮಗೆ ಆ ಥರ ಕಾಂಬಿನೇಷನ್ಸ್ ಕಾನ್ಸೆಪ್ಟ್ಸ್ ಅಲ್ಲಿ. ಕೆಲವರು ತುಂಬಾ ಹೊತ್ತು ಟೈರಿಂಗ್ ಆಗಿರುತ್ತೆ, ಕಂಟಿನ್ಯೂಸ್ ವರ್ಕ್ ಮಾಡಿ ಇದಾಗುತ್ತೆ ಅಂತ ಹೇಳಿ ಈ ತರ ನಿಮಗೆ ಮರ್ಫಿ ಬೆಡ್ಸ್ ಕೊಟ್ಟಿದ್ದೀವಿ. ಸೊ ಒಂದು ಸಿಂಗಲ್ ಶಟರ್ ನೀವು ಓಪನ್ ಮಾಡಿದಾಗ ಎರಡು ಓಪನ್ ಆಗುತ್ತೆ. ಗೊತ್ತಾಗದೇ ಇಲ್ಲ ಹೆಂಗ್ ಓಪನ್ ಎಕ್ಸಾಕ್ಟ್ಲಿ. ಸೊ ದಟ್ ಇದೆರಡು ಲೈಟ್ ಬಂದಾಗ ಅಲ್ಲಿ ಡಾರ್ಕರ್ ಶೇಡ್ ಕೊಟ್ಟಾಗ ಚೆನ್ನಾಗಿ ಬರ್ತಿತ್ತು ಅಂತ ಹೇಳಿ ಅದು ನಿಮಗೆ ವಿದಿನ್ 1.5-2 lakhs ಮುಗ್ದೋಗುತ್ತೆ. 2 BHK ತಗೊಂಡಾಗ ನಿಮ್ಗೆ ನಾವು 4 lakhs ಇಂದ ಸ್ಟಾರ್ಟ್ ಮಾಡ್ಕೊಂಡು 10 lakhs ಗಂಟನೂ ಮಾಡಬಹುದು. ಹೌದು ಸರ್. ಇಲ್ಲೂ ಒಂದು ವರ್ಟಿಕಲ್ ಗಾರ್ಡನ್ ತರ ಪ್ಲಾನ್ ಮಾಡಿದ್ದೀವಿ ಇಲ್ಲಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿ ಡಿಸೈನ್ ಮಾಡಿರೋ ಒಂದು ಇಂಟೀರಿಯರ್ ಡಿಸೈನ್ ಮಾಡಿರೋ ಒಂದು ಬಿಲ್ಡಿಂಗ್ ಅಂತಾನೆ ಹೇಳ್ಬೋದು. ಸೊ ಆಲ್ಮೋಸ್ಟ್ ಇದು ಒಂದು ಫ್ಲಾಟ್ ಅಂತ ಹೇಳ್ಬೋದು. ನಾವು ಎಲ್ಲಿದ್ದೀವಿ ಅಂದರೆ ನಮ್ಮ ಬೆಂಗಳೂರು ಜಕ್ಕೂರ್ ಹತ್ರ ಬರೋ ಒಂದು ಶೋಭಾ HRC ಅಪಾರ್ಟ್ಮೆಂಟ್ಸ್ ಅಲ್ಲೇ ಇದ್ದೀವಿ. ಶೋಭಾ HRC ಅಪಾರ್ಟ್ಮೆಂಟ್ಸ್ ಅಂದರೆ ನಿಮಗೆ ಗೊತ್ತಿರುತ್ತೆ ಯಾವ ಥರ ಒಂದು ಹೈ ಲೆವೆಲ್ ಅಪಾರ್ಟ್ಮೆಂಟ್ಸ್ ಅಂತ. 5th ಟವರಲ್ಲೇ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ಆ್ಯಕ್ಚುಲಿ 4 BHK ಫ್ಲ್ಯಾಟು. ಆಲ್ಮೋಸ್ಟ್ ನೀವು ಎಂಟ್ರೆನ್ಸಲ್ಲಿ ಬಂದಿದ ತಕ್ಷಣ ಏನಪ್ಪ ಇದು ಇಷ್ಟು ಸಖತ್ತಾಗಿದೆ ಅಂತ ಅನ್ನಿಸ್ಬೋದು. ಆ ಥರ ಒಂದು 5 ಸ್ಟಾರ್ ಲೆವೆಲ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕ್ವಾಲಿಟಿ ಮೆಟೀರಿಯಲ್ಸು ಮತ್ತು ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಏನಂದರೆ ಆಲ್ಮೋಸ್ಟ್ ಎಲ್ಲನೂ ಥೀಮ್ ಬೇಸ್ಡ್ ಡಿಸೈನ್ಸ್ ಅಂತ ಹೇಳ್ಬೋದು. ಹಾಲ್ ಆಗಿರಲಿ ಮತ್ತು ಆ ಕಡೆ ಬೆಡ್ರೂಮ್ಸ್ ಆಗಿರಲಿ 4 BHK ಆಗಿರೋದ್ರಿಂದ ರೂಮ್ಸ್ ಎಲ್ಲ ಕೂಡ ಡಿಫ್ರೆಂಟ್ ಥೀಮಲ್ಲಿ ಕೂಡ ಮಾಡಿದ್ದಾರೆ. ಸಪೋಸ್ ಇವಾಗ ಒಂದು ಹಾಲ್ ತೊಗೊಂಡ್ರೆ ಈ ಥರ ಒಂದು ಪೀಸ್ಫುಲ್ನೆಸ್ ಆಗಿ ಒಂದು ಬುದ್ಧಾದ ಇದಾಕಿ ಆ ಥರ ಒಂದು ಕಾಮ್ನೆಸ್ ಬರೋಂಗೆ ಒಂದು ವೈಬೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಆ ಥರ ಒಂದು ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ. ಸಪೋಸ್ ಇವಾಗ ಕಿಚನಿಗೆ ತೊಗೊಂಡ್ರೆ ಕಿಚನಲ್ಲೇ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ. ಅಂದರೆ ಲೈಟಿಂಗ್ಸ್ ಆಗಲಿ ಮೆಟೀರಿಯಲ್ಸ್ ಆಗಲಿ ಒಂಥರ ಲೋ ಲೈಟ್ ಕಾನ್ಸೆಪ್ಟ್ ಥರ ಯೂಸ್ ಮಾಡಿದ್ದಾರೆ. ಸೊ ಈ ಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಆಲ್ಮೋಸ್ಟ್ ನೀವು ಎಲ್ಲನೂ ನೋಡ್ಬೋದು ಹ್ಯಾಂಡಲ್ಲೆಸ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಮೆಟೀರಿಯಲ್ಸ್ ಎಲ್ಲ ಪ್ರಾಡಕ್ಟ್ಸ್ ಕೂಡ ಹ್ಯಾಂಡಲ್ಲೆಸ್ ಅಂತ ಹೇಳ್ಬೋದು. ಮತ್ತು ಹಂಗೆ ನೀವು ಈ ಕಡೆ ಬಂದರೆ ನೀವು ಒಂದು ಕಿಚನ್ ಒಂದು ಬೆಡ್ರೂಮ್ ಹಾಲ್ ಕೂಡ ಬರುತ್ತೆ. ಸೊ ಬೆಡ್ರೂಮ್ ಹೋಗೋಕ್ಕೆ ಮುಂಚೆನೇ ಇಲ್ಲಿ ನಿಮಗೆ ನೋಡ್ಬೋದು ಯಾವ ಥರ ಒಂದು ಡಿಸೈನ್ ಕೊಟ್ಟಿದ್ದಾರೆ ಅಂತ. ಸೊ ಈ ಥರ ಸೂಪರಾಗಿ ಕ್ರಿಯೇಟಿವಿಟಿ ಹಂಗೆ ಮಾಡ್ತಾರೆ. ಆಲ್ಮೋಸ್ಟ್ ಇದೆಲ್ಲ ನೋಡಿದ್ರೆ ಒಂದು ಎಷ್ಟು ದಿನ ಕಂಪ್ಲೀಟ್ ಆಗಿರೋದು ಅಂದರೆ ಆಲ್ಮೋಸ್ಟ್ ಒಂದು 45 ಡೇಸ್ ಅಷ್ಟೇ ತೊಗೊಂಡಿದ್ದಾರೆ ಕಂಪ್ಲೀಟ್ ಮಾಡೋಕ್ಕೆ. ಸೊ ರೂಮ್ ಕೂಡ ನೋಡ್ಬೋದು ಎಷ್ಟು ಕ್ಲೀನಾಗಿ ಸೂಪರಾಗಿ ಮಾಡಿದ್ದಾರೆ ಅಂತ. ಸೊ ಒಂದೊಂದು ನೀಟಾಗಿ ಇದಲ್ಲಂತೂ ತುಂಬಾ ಮೆಟೀರಿಯಲ್ಸ್ ಎಲ್ಲನೂ ಯೂಸ್ ಮಾಡಿದ್ದಾರೆ. ಯಾವ ಥರ ಎಲ್ಲನೂ ಹೇಳ್ತೀನಿ. ಇದನ್ನು ಡಿಸೈನ್ ಮಾಡಿದವ್ರು ಯಾರು ಅಂದರೆ ವಿವಾ ಡಿಸೈನ್ಸ್ ಅಂತ. ನಮ್ಮ ಬೆಂಗಳೂರು RR ನಗರಲ್ಲೇ ಬರುತ್ತೆ ಇವ್ರ ಆಫೀಸ್ ಲೊಕೇಶನ್ನು. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಇಲ್ಲಿ ಯಾವ ಥರ ಎಲ್ಲ ಯೂಸ್ ಮಾಡಿದ್ದಾರೆ ಎಲ್ಲನೂ ನೋಡೋಣ ಬನ್ನಿ. ಓಕೆ, ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ವಿವಾ ಡಿಸೈನ್ಸ್ ಓನರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ಎಸ್, ಡೂಯಿಂಗ್ ಗುಡ್. ಲಾಸ್ಟ್ ಟೈಮ್ ನಿಮ್ಮ ಆಫೀಸಲ್ಲಿ ಒಂದು ವಿಡಿಯೋ ಮಾಡಿದ್ವಿ, ಎಲ್ಲ ಕೂಡ ತೋರಿಸಿದ್ರಿ. ಇವಾಗ ಅಲ್ಲಿ ಯೂಸ್ ಮಾಡಿ ತೋರಿಸಿರೋ ಮೆಟೀರಿಯಲ್ಸ್ ಇಲ್ಲಿ ಯೂಸ್ ಮಾಡಿರೋ ಆಲ್ಮೋಸ್ಟ್ ಎಲ್ಲಾನು ಕೂಡ ಅದೇ ಥರ ಮಾಡಿದ್ದೀವಿ. ಇಲ್ಲಿ ಟೋಟಲ್ ಕಾನ್ಸೆಪ್ಟ್ ಪ್ರತಿಯೊಂದು ತೋರಿಸ್ಕೊಂಡು ಬರ್ತೀನಿ. ಕಾನ್ಸೆಪ್ಟ್ಸ್ ಹೇಗೆ ಬರುತ್ತೆ, ಆ ಡಿಸೈನ್ಸ್ ಹೇಗೆ, ಥೀಮ್ ಬೇಸ್ಡ್ ಪ್ರತಿಯೊಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಓಕೆ ಸರ್, ಫಸ್ಟು ಈ ಲೊಕೇಶನ್ ಎಕ್ಸಾಕ್ಟ್ಲಿ ಎಲ್ಲಿದೆ ಮತ್ತೆ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿದ್ದೀರಾ ಅದೆಲ್ಲ ಹೇಳಿ ಸರ್. ಶೋಭಾ HRC ಅಂತ ನಮ್ಮ ಅಮೃತಹಳ್ಳಿ ಜಕ್ಕೂರ್ ಹತ್ರ ಬರುತ್ತೆ. HRC ಪ್ರಿಸ್ಟಿನ್ ಅಂತ. ಟೋಟಲ್ ಇದು ಸ್ಕ್ವೇರ್ ಫೀಟ್ ನಿಮಗೆ 1200-250 ಬರುತ್ತೆ. ಟೋಟಲ್ 4 BHK ಕಾನ್ಸೆಪ್ಟ್. ಪ್ರತಿ ರೂಮು ಬೇರೆ ಬೇರೆ ಥರ ಇದೆ. ಪ್ಲಸ್ ಒಂದು ಆಫೀಸ್ ರೂಮ್ ಮಾಡಿದ್ದೀವಿ, ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಸೊ ಪ್ರತಿಯೊಂದು ಇದು ಡಿಸೈನ್ ನೋಡ್ಕೊಂಡು ಬರ್ಬೋದು ಹೀಗೆ. ಸೂಪರ್ ಸರ್. ಫಸ್ಟ್ ಯಾವ್ದ್ರ ಬಗ್ಗೆ? ಸೊ ಫಸ್ಟ್ ಎಂಟ್ರೆನ್ಸ್ ಸರ್. ಸೊ ನಿಮ್ಮ ಮೇನ್ ಡೋರ್ ಇಲ್ಲಿದೆ. ಮೇನ್ ಡೋರ್ ಒಂದು ಎಕ್ಸ್ಟ್ರಾ ಬಂದಿದ ತಕ್ಷಣನೇ ಒಂದು ವಾಲ್ ಫ್ಯಾಕ್ಟರ್ ಕೊಡ್ಬೇಕು ನಿಮಗೆ. ಸೊ ಅದಕ್ಕೋಸ್ಕರ ಈ ಥರ ಕಾಂಬಿನೇಷನ್ ಮಾಡಿದ್ದೀವಿ. ನಿಮಗೆ ಟಿಂಟೆಡ್ ಮಿರರ್ಸ್ ವಿತ್ ವಾಲ್ ಪೇಪರ್ ಲೈಟಿಂಗ್ಸ್ ಪ್ರತಿಯೊಂದು ಕೊಟ್ಟಿದ್ದೀವಿ. ಸೀಲಿಂಗ್ ನೀವು ನೋಡ್ಬೇಕಾದ್ರೆ ವೀನಿಯರ್ ಸೀಲಿಂಗ್ ಕೊಟ್ಟಿದ್ದೀವಿ. ನಾರ್ಮಲ್ POP ಹೋಗೋದ್ ಬದಲು ವೀನಿಯರ್ ಸೀಲಿಂಗ್ ವಿತ್ ಗ್ರೂ ಕೊಟ್ಟಿದ್ದೀವಿ. ಸೊ ಬಂದಾಗ ನಿಮಗೆ ಆಸ್ಥೆಟಿಕ್ ಲುಕ್ ಕೊಡುತ್ತೆ, ಒಳ್ಳೆ ಪ್ರೆಸೆನ್ಸ್ ಕೊಡುತ್ತೆ. ಸೊ ನೋಡಿ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಬಂದಾಗ ನಿಮಗೆ ಇಲ್ಲಿ ಒಂದು ಡಾಟರ್ ಬೆಡ್ರೂಮ್ ಅಂತ, ಸೊ ಅವರು ಮಗಳಿಗೆ ಅಂತ ಮಾಡ್ಕೊಂಡಿರೋದ್ರಲ್ಲಿ ಆ ಕಾನ್ಸೆಪ್ಟ್ ಟೋಟಲ್ ಆಗಿ ನಾವು ಹೇಗೆ ಕೊಟ್ಟಿದ್ದೀವಿ ಅಂದರೆ
ಟೋಟಲ್ ಲೈಟ್ ಥೀಮ್ ಇದು. ಸೊ ನಿಮಗೆ ಬೀಜಸ್ ಆಲ್ಮಂಡ್ಸ್ ಅಂತ ಫ್ಲೇವರ್ಸ್ ತಗೊಂಡು ನಾವಿಲ್ಲಿ ಮಾಡ್ಕೊಂಡಿರೋದು. ಓಕೆ, ಆ ಕಲರ್ಸ್ ಎಲ್ಲಾನು ಅದೇ ಥೀಮ್ ಅಲ್ಲೇ. ಎಸ್ ಸರ್, ಟೋಟಲ್ ಆ ಕಲರ್ ಥೀಮ್ ಅಲ್ಲಿ ಮಾಡಿದ್ವಿ. ಮೇಜರ್ ಕಲರ್ ನಿಮಗೆ ಬೀಜ್ ಇರುತ್ತೆ, ಅದನ್ನ ಕಾಂಪ್ಲಿಮೆಂಟ್ ಮಾಡಕ್ ನಿಮಗೆ ಈ ತರ ವುಡನ್ ಪ್ಯಾಟರ್ನ್ ಕೊಟ್ಟಿದ್ದೀವಿ. ಸೊ ಬೋತ್ ಕಾಂಬಿನೇಷನ್ಸ್ ಬಂದಾಗ ನಿಮ್ಗೆ ಒಳ್ಳೆ ಲುಕ್ ಕೊಡುತ್ತೆ. ಆಸ್ ವೆಲ್ ಇಲ್ಲಿ ನಾವು POP ವಾಲ್ಸ್ ಪ್ಲಸ್ ಸೀಲಿಂಗ್ ತಗೊಂಡಿದ್ವಿ, ಇದನ್ನ ಗ್ರೂ ಕಾನ್ಸೆಪ್ಟ್ ಅಂತೀವಿ. ಸೊ ಆ ತರ ಗ್ರೂ ಕಾನ್ಸೆಪ್ಟ್ ತಗೊಂಡಿದ್ವಿ. ಸೀಲಿಂಗ್ ಅಲ್ಲೂ ಬಂದಾಗ ನಿಮ್ಗೆ ಅದೇ ಗ್ರೂ ಕಂಟಿನ್ಯೂ ಆಗಿರುತ್ತೆ. ಸೊ ಆ ತರ ಟೋಟಲ್ ಕಾಂಬಿನೇಷನ್ಸ್ ಅಲ್ಲಿ ಕೊಟ್ಟಿದ್ದೀವಿ. ಪ್ಲಸ್ ನಿಮಗೆ ವಾಲ್ ಲೈಟ್ಸ್ ಇಂದ ಹಿಡಿದು ಫ್ಯಾನ್ಸ್ ಪ್ರತಿಯೊಂದು ನಮ್ಮ ಕಡೆಯಿಂದ ಸೆಲೆಕ್ಷನ್ ಆಗುತ್ತೆ. ಆಸ್ ವೆಲ್ ನಿಮಗೆ ಇಲ್ಲಿ ಕಾಟ್ ನೋಡಬಹುದು. ಕಾಟ್ ಸುತ್ತಲೂ ನಿಮಗೆ ಟೋಟಲ್ ಆಗಿ ಫ್ಯಾಬ್ರಿಕ್ ಕೊಟ್ಟಿದ್ದೀವಿ. ಸೊ ಫ್ಯಾಬ್ರಿಕ್ ತಗೊಂಡಾಗ ನಿಮಗೆ ಇಲ್ಲಿ ಹೈಡ್ರಾಲಿಕ್ ಲಿಫ್ಟ್ ಅಪ್ ಕೊಡ್ತೀವಿ. ಸೊ ಮ್ಯಾಟ್ರಸ್ ಪ್ಲಸ್ ನಿಮ್ಮ weight ಟೋಟಲ್ 300 kg ತಗೊಂಡ್ರು ನಿಮ್ಗೆ ಹೈಡ್ರಾಲಿಕ್ ಲಿಫ್ಟ್ ಅಪ್ಸ್ ಇದ್ರ ಬರುತ್ತೆ. ಸೊ ಟೋಟಲ್ ಹೈಡ್ರಾಲಿಕ್ ಲಿಫ್ಟ್ ಅಪ್ ಬರುತ್ತೆ, ಒಳಗಡೆ ನಿಮ್ಗೆ ಸ್ಟೋರೇಜ್ ಇರುತ್ತೆ. ಸೊ 350 ಇಂದ 400 kg ಈಸಿಲಿ ತಗೊಳುತ್ತೆ ಸರ್ ಇದು. ಇದೆಲ್ಲ ಕೂಡ ನೀವೇ ಮಾಡಿರೋದು? ಟೋಟಲ್ ನಾವೇ ಮಾಡ್ತೀವಿ. ಪ್ರತಿಯೊಂದು ಕಾಂಬಿನೇಷನ್ಸ್ ನಿಮ್ಗೆ ಯಾವ ತರ ಇಂಪ್ಲಿಮೆಂಟ್ ಆಗಬೇಕು ಅನ್ನೋದು ಪ್ರತಿಯೊಂದು ನಾವು ಕೊಡ್ತೀವಿ. ಸೊ ಹಾಗೆ ಇಲ್ಲಿ ಬಂದಾಗ ನಿಮಗೆ ರೆಸ್ಟ್ ರೂಮ್ ಡಿಸೈನ್ ಮಾಡಿದ್ದೀವಿ. ಹಾಗೆ ಇದು LED ಮಿರರ್ಸ್ ಅಂತೀವಿ ಸರ್. ಇದರಲ್ಲೂ 3 ಲೈಟ್ ಕಾಂಬಿನೇಷನ್ಸ್ ಕೊಡ್ತೀವಿ ನಿಮಗೆ. ಸೊ 3 ಲೈಟ್ ಒಂದು ಸಿಂಗಲ್ ಇದರಲ್ಲೇ ಬರುತ್ತೆ ನಿಮಗೆ ಆ ತರ ಕಾಂಬಿನೇಷನ್ಸ್. ಪ್ಲಸ್ ಇಲ್ಲಿ ಹ್ಯಾಂಡಲ್ ಲೆಸ್ ಬರುತ್ತೆ. ವೆರಿ ಜಸ್ಟ್ ಇದೆ ನಿಮ್ಗೆ ಹ್ಯಾಂಡಲ್ ತರ ಆಕ್ಟ್ ಆಗುತ್ತೆ. ನಿಮ್ಮ ಡೋರ್ ಏನ್ ಬರುತ್ತೆ ಸಾಫ್ಟ್ ಟೋಟಲ್ ಸಾಫ್ಟ್ ಕ್ಲೋಸ್, ಇದನ್ನ ಎಕ್ಸ್ಟೆಂಡ್ ಮಾಡಿರ್ತೀವಿ, ಅದೇ ಡೋರ್ ಆಗಿ ನಿಮಗೆ ಹ್ಯಾಂಡಲ್ ಆಕ್ಟ್ ಆಗುತ್ತೆ. ಇದು ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಬರುತ್ತಲ್ಲ? ಎಕ್ಸಾಕ್ಟ್ಲಿ ಸರ್. ಸೊ ಗ್ಲಾಸ್ ಪಾರ್ಟಿಷನ್ ಒಂದು ಮಾಡಿಕೊಟ್ಟಿದ್ದೀವಿ ಇಲ್ಲಿ. ಟೋಟಲ್ ಆಗಿ ಆ ಕಡೆ ವೆಟ್ ಏರ್ ಅಂಡ್ ದೆನ್ ಡ್ರೈ ಏರ್ ಎರಡನ್ನೂ ಡಿವೈಡ್ ಮಾಡ್ಕೊಳ್ಳೋಕೆ ಗ್ಲಾಸ್ ಪಾರ್ಟಿಷನ್ಸ್ ಪ್ರತಿಯೊಂದು ಮಾಡಿದ್ದೀವಿ ಸರ್. ಇಲ್ಲಿ ಟೈಲ್ಸ್ ಸರ್ ಇದೆಲ್ಲ ಸರ್ ಇವ್ರು ಬಿಲ್ಡರೇ ಕೊಟ್ಟಿದ್ರು ಇದನ್ನ. ದಟ್ ವಾಸ್ ಫ್ರಮ್ ದ ಬಿಲ್ಡರ್ ಓನ್ಲಿ. ಹೌದು ಸರ್. ಓಕೆ ಓಕೆ, ಸೂಪರ್. ಸೊ ಇಲ್ಲಿ ಸ್ಟೋರೇಜ್ ಯೂನಿಟ್ಸ್ ಎಲ್ಲ ಇದೆಲ್ಲ ನೀವೇ ಮಾಡಿರೋದು? ಹೌದು ಸರ್. ಟೋಟಲ್ ನಿಮ್ಗೆ ಏನು ವಾರ್ಡ್ರೋಬ್ಸ್, ಕಾಟ್, ಕಿಚನ್ ನೋಡ್ತಾರೆ ಅದು ಪ್ರತಿಯೊಂದು ನಮ್ಮ ಕಡೆಯಿಂದಾನೇ ಬಂದಿದೆ. ಇದು ವುಡನ್ ಟೈಪ್ ಕೊಟ್ಟಿರೋದು? ಏನಕ್ಕೆ ಮೆಟಲ್ ಅಥವಾ ಬ್ರಾಸ್ ಏನು ಕೊಟ್ಟಿಲ್ಲ ಸರ್? ಈ ಕಾನ್ಸೆಪ್ಟ್ ವುಡನ್ ಥೀಮ್ ಇತ್ತು. ಸೊ ಅದಕ್ಕೋಸ್ಕರ ಅದನ್ನ ಕಾಂಪ್ಲಿಮೆಂಟ್ ಮಾಡಕ್ಕೆ ನಾವು ಹ್ಯಾಂಡಲ್ ಏನು ಕೊಟ್ಟಿದ್ದೀವಿ, ಹ್ಯಾಂಡಲ್ ಆಗಿ ನಿಮಗೆ ವುಡನ್ ಕಾಂಟ್ಯಾಕ್ಟ್ ಕೊಟ್ಟಿದ್ದೀವಿ ನಿಮಗೆ. ಸೊ ದಟ್ ಆ ಒಂದು ಪರ್ಟಿಕ್ಯುಲರ್ ಥೀಮು ಪ್ಲಸ್ ಆ ಡಿಸೈನ್ ಎರಡೂ ಕಾಂಪ್ಲಿಮೆಂಟ್ ಆಗುತ್ತೆ. ಓಕೆ, ಇದನ್ನ ಡಿಸೈನ್ ಮಾಡಕ್ಕೆ ನೀವು ಓನರ್ಗೆ ಲೈಕ್ ಮುಂಚೆನೆ ಪ್ರೀವಿಯಸ್ ಸ್ವಲ್ಪ ಡಿಸೈನ್ಸ್ ಎಲ್ಲ ತೋರಿಸಿರ? ಹೌದು ಸರ್. ಒನ್ಸ್ ನಮ್ಮ ಹತ್ರ ಬುಕಿಂಗ್ ಆದಾಗ ನಾವೇನು ಮಾಡ್ತೀವಿ, ಬುಕಿಂಗ್ ಕನ್ಫರ್ಮೇಷನ್ ಆದಮೇಲೆ ಅವ್ರ ಬಗ್ಗೆ ತಿಳ್ಕೊಂತೀವಿ. ಅವ್ರ ಹಾಬೀಸ್ ಏನು, ಅವ್ರ ಕಲರ್ ಪ್ಯಾಟರ್ನ್ಸ್ ಯಾವ ಥರ ಇಷ್ಟ ಆಗುತ್ತೆ ಅದನ್ನೆಲ್ಲ ತಿಳ್ಕೊಂತೀವಿ. ಅದನ್ನ ತಿಳ್ಕೊಂಡು ಅದ್ರ ಮೇಲೆ ಒಂದು ಡಿಸೈನ್ ರೆಡಿ ಮಾಡ್ತೀವಿ. ಸೊ ಇನಿಷಿಯಲ್ ಫಸ್ಟ್ ಕಟ್ ಆಫ್ ಡಿಸೈನ್ಸ್ ನಮ್ಮ ಡಿಸೈನರ್ ಟೀಮ್ ಕಡೆ ನಿಮಗೆ 1 week 10 days ಅಲ್ಲಿ ಬರುತ್ತೆ. ಅದ್ರಲ್ಲಿ ಅವ್ರದ್ದು ಒಂದು ಕ್ರಿಯೇಟಿವಿಟಿ ಯೂಸ್ ಮಾಡಿ ಡಿಸೈನ್ ಮಾಡಿರ್ತಾರೆ. ಅದಾದ್ಮೇಲೆ ಅದ್ರ ಮೇಲೆ ನೀವು ಇಂಪ್ರೂವೈಸೇಷನ್ ಮಾಡ್ಕೊಬಹುದು. ನಿಮ್ಗೆ ಇನ್ನು ಯಾವ ತರ ಬೇಕು ಅದೆಲ್ಲ ಅಪ್ಡೇಟ್ಸ್ ಕೊಟ್ಟಾಗ ಆಸ್ ಪರ್ ದಟ್ ಅದು ಹಾಗೆ ಮೂವ್ ಆನ್ ಆಗುತ್ತೆ ಸರ್ ಅಲ್ಲಿ. ಸೊ ಇನಿಷಿಯಲಿ ಯಾವತ್ತೂ ನಿಮ್ಗೆ 3D ತೋರಿಸ್ತೀವಿ. ಒನ್ಸ್ 3D ನೀವು ಅಪ್ರೂವಲ್ ಕೊಟ್ಮೇಲೆ ರೆಂಡರಿಂಗ್ ಆಗುತ್ತೆ ಅಂಡ್ ದೆನ್ 2D ಸಿಗುತ್ತೆ ನಿಮಗೆ. ಇಲ್ಲಿಗೆ ನೀವು ನೋಡಬಹುದು ಸರ್, ಇದು ಟೋಟಲಿ ಇದೇ ನಾವು ಟಿವಿ ಯೂನಿಟ್ ಕೊಟ್ಟಿದ್ದೀವಿ. ಇದು ಅಗೇನ್ ವೀನಿಯರ್ ಕಾನ್ಸೆಪ್ಟ್ ವಿತ್ ವಾಲ್ ಪೇಪರ್ ಅಂಡ್ ಇದು ಸ್ಟೋನ್ ಲ್ಯಾಮಿನೇಟ್ ಅಂತ ಹೇಳ್ತೀವಿ. ಸ್ಟೋನ್ ಲ್ಯಾಮಿನೇಟ್ ವಿತ್ ಅಗೇನ್ ಮಿರರ್ ಕಾನ್ಸೆಪ್ಟ್. ಸೊ ಈ ತರ ತುಂಬಾ ಡಿಸೈನ್ ಎಲಿಮೆಂಟ್ಸ್ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಿ ಒಂದು ಡಿಸೈನ್ ಕೊಟ್ಟಾಗ ಏನಾಗುತ್ತೆ, ಡಿಸೈನ್ ಎಲಿಮೆಂಟ್ ಚೆನ್ನಾಗಿ ಬರುತ್ತೆ. ಪ್ಲಸ್ ನಿಮಗೆ ವಾ ಫ್ಯಾಕ್ಟರ್ ಸಿಗುತ್ತೆ. 2 ಎಲಿಮೆಂಟ್ಸ್ ಇಟ್ಕೊಂಡು ಮಾಡಬಹುದು, ಬಟ್ ನಿಮ್ಗೆ ಆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಆ ಡಿಫ್ರೆನ್ಸ್ ಗೊತ್ತಾದಾಗ ಈ ತರ ಎಲಿಮೆಂಟ್ಸ್ ಎಲ್ಲ ಯೂಸ್ ಮಾಡಿದಾಗ ಚೆನ್ನಾಗಿ ಬರುತ್ತೆ. ಆಸ್ ವೆಲ್ ಇವ್ರಿಗೆ ಒಂದು ಸ್ವಲ್ಪ ಬೀಡಿಂಗ್ ಕಾನ್ಸೆಪ್ಟ್ಸ್ ಇಷ್ಟ ಆಯಿತು. ಬಟ್ ಈ ಒಂದು ಪರ್ಟಿಕ್ಯುಲರ್ ಫ್ಲಾಟ್ ಅಲ್ಲಿ ಎಲ್ಲೂ ವಾಲ್ ನಮ್ಗೆ ಬರ್ತಿಲ್ಲ ಬೀಡಿಂಗ್ ಮಾಡಕ್ಕೆ ಅಂತ. ಸೊ ಅದೇ ಕಾನ್ಸೆಪ್ಟ್ ನಾವು ಸೀಲಿಂಗ್ ಅಲ್ಲಿ ತಗೊಂಡ್ವಿ. ಸೊ ನೀವು ನೋಡ್ಬೋದು ಎಲ್ಲೂ ಫಾಲ್ ಸೀಲಿಂಗ್ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿರಲ್ಲ. ಸೊ ಇದನ್ನ ಇಲ್ಲಿ ಕೊಟ್ಟಿರೋ ಕಾರಣನೇ ಆ ಟೀಕ್ ಬೀಡಿಂಗ್ ಆ ಏನು ಲುಕ್ ಬರುತ್ತೆ ಆ ಫೀಲ್ ನಾವು ಇಲ್ಲಿ ಕೊಡೋಣ ಅಂತಾನೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಸರ್. ಹಾಗೇನು ಇಲ್ಲಿ ನಮಗೊಂದು ರೂಮ್ ಡಿವೈಡರ್ ಬೇಕಾಗಿತ್ತು. ಸೊ ಲಿವಿಂಗ್ ಅಂಡ್ ಡೈನಿಂಗ್ ನ ಪಾರ್ಟಿಷನ್ ಮಾಡಕ್ಕೆ ಅಂತ. ಸೊ ನಾರ್ಮಲ್ ರೂಮ್ ಡಿವೈಡರ್ಸ್ ಹೋಗೋದ್ ಬದಲು ಈ ತರ ಒಂದು ಫಾಲ್ಸ್ ವಾಲ್ ಕ್ರಿಯೇಟ್ ಮಾಡ್ಕೊಂಡು ಅದರಿಂದ FRP ಅಂತೀವಿ ಸರ್ ಇದನ್ನ. ಸೊ ಇಟ್ಸ್ ಟೋಟಲಿ ಮೆಟಲ್ ಥಿಂಗ್. ಇದು ನಾವು ಯಾವುದೇ ಕಾಂಬಿನೇಷನ್ ಮೇಲೆ ಮಾಡಬಹುದು ಸರ್. ಅದ್ರಲ್ಲಿ ನಾವು ಇವ್ರಿಗೆ ಬುದ್ಧ ಕಾಂಬಿನೇಷನ್ ಬೇಕು ಅಂದಿರೋ ಕಸ್ಟಮರು. ಸೊ ಸೇಮ್ ಬುದ್ಧ ಕಾಂಬಿನೇಷನ್ ತಗೊಂಡು ಈ ಫಾಲ್ಸ್ ವಾಲ್ ಕ್ರಿಯೇಟ್ ಮಾಡಿ ಅದಕ್ಕೆ ವಾಲ್ ಪೇಪರ್ ಹಾಕಿ ಮೇಲೆ ಈ ತರ FRP ಮಾಡ್ಕೊಂಡಿದ್ದೀವಿ. ಸೊ ಆ ತರ ಕಾಂಬಿನೇಷನ್ಸ್ ಚೆನ್ನಾಗಿರುತ್ತೆ. ಅಗೇನ್ ನೀವು ಈ ಕಡೆ ಬಂದಾಗ ಇಲ್ಲೊಂದು ಡೈನಿಂಗ್ ಟೇಬಲ್ ಬರುತ್ತೆ ಆಕ್ಚುಲಿ. ಸೊ ಡೈನಿಂಗ್ ಸ್ಪೇಸು ಅದನ್ನ ಹೈಲೈಟ್ ಮಾಡಕ್ ಮೇಲೆ ವಾಲ್ ಲೈಟ್ಸ್ ಕೊಟ್ಟಿದ್ದೀವಿ. ಅಂಡ್ ದೆನ್ ಅಗೇನ್ ವೀನಿಯರ್ ಯೂನಿಟ್ಸ್ ಬಂದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಪೂಜಾ ಕಮ್ ಕ್ರಾಕರಿ ಕೊಟ್ಟಿದ್ದೀವಿ. ಸೊ ಇವ್ರದ್ದು ಈಸ್ಟ್ ಫೇಸಿಂಗ್ ಬರೋ ಕಾರಣ ಹೀಗೆ ಡೋರ್ ಓಪನ್ ಆಗಬೇಕಾಯ್ತು. ಪ್ಲಸ್ ಹೊರಡೆ ಬಂದು ನಾವೇನ್ ಮೂರ್ತಿ ಇಕ್ತೀವಿ ಟುವರ್ಡ್ಸ್ ಈಸ್ಟ್ ಫೇಸಿಂಗ್ ಇರಲಿ ಅಂತ ಇಲ್ಲಿ ಪೂಜಾ ಯೂನಿಟ್ ಕೊಟ್ಟಿದ್ದೀವಿ ಸರ್. ಎಕ್ಸಾಕ್ಟ್ಲಿ. ಹಾಗೇನು ಇನ್ಸೈಡ್ ಅದಕ್ಕೊಂದು ಚಿಕ್ಕ ಶಾಂಡ್ಲರ್ ಲೈಟ್ ಜಸ್ಟ್ ಈ ಸ್ಪೇಸ್ ನ ಎಷ್ಟು ಬೇಕು ಅಷ್ಟನ್ನು ಕಾಂಪ್ಲಿಮೆಂಟ್ ಮಾತ್ರ ಒಂದು ಚಿಕ್ಕ ಶಾಂಡ್ಲರ್ ಕೊಟ್ಟಿದ್ದೀವಿ. ಇದೇ ನೀವು ಶಟರ್ ನೋಡ್ತಾ ಇದ್ದೀರಾ, ಇದನ್ನ CNC ಶಟರ್ ಅಂತೀವಿ ಸರ್. ಹಾಗೇನು ಇದ್ರಲ್ಲಿ ಕಾಂಬಿನೇಷನ್ಸ್ ಆರ್ ಲೈಕ್ ಇನ್ಫೈನೈಟ್. ನೀವು ಯಾವ ಕಾಂಬಿನೇಷನ್ಸ್ ಕೇಳ್ತೀರಾ ವಿ ಕ್ಯಾನ್ ಗೆಟ್ ಇಟ್ ಡನ್. ಸೊ ನಮ್ಮ ಮೇನ್ ಕಾನ್ಸೆಪ್ಟ್ ಕಸ್ಟಮೈಸೇಷನ್. ಆ ಕಸ್ಟಮೈಸೇಷನ್ ಅಲ್ಲಿ ನಿಮ್ಗೆ ಯಾವುದೇ ಕಾನ್ಸೆಪ್ಟ್ ಅಲ್ಲಿ ನಾವು ಹಾಕ್ಬಿಟ್ಟು ವಿ ಕ್ಯಾನ್ ಡು ದ ಪೇಂಟಿಂಗ್ ಫೈಲ್ ಆ ಥರ ಮಾಡ್ಕೊಡ್ತೀವಿ. ಸೂಪರ್ ಸರ್. ಓಕೆ, ನೆಕ್ಸ್ಟ್ ಇದರಲ್ಲಿ ಗ್ಲಾಸಸ್ ಎಲ್ಲ ಯಾವ್ದು ಯೂಸ್ ಮಾಡಿ? ಹೌದು ಸರ್, ಆಕ್ಚುಲಿ ಇದು ಪ್ರೊಫೈಲ್ ಶಟರ್. ಸೊ ನಾರ್ಮಲ್ ನೀವು ಯಾವುದೇ ಶಟರ್ ನೋಡ್ರು ಅಪ್ ಟು 7 feet ತಗೊಂಡು ನಿಲ್ಸ್ಬಿಡ್ತಾರೆ. ನಾವಿಲ್ಲಿ ಸ್ವಲ್ಪ ವಾಲ್ಯೂಮ್ ಕಾಣಲಿ ಅಂತ ಅಪ್ ಟು 8.5 feet ಹೋಗಿದ್ದೀವಿ. ಇದನ್ನ ಪ್ರೊಫೈಲ್ ಶಟರ್ ಅಂತೀವಿ ಸರ್. ಹಾಗೇನೆ ಇದ್ರಲ್ಲಿ ನಿಮಗೆ ಕಲರ್ಸ್ ಬರುತ್ತೆ, ಬ್ಲಾಕ್, ರೋಸ್ ಗೋಲ್ಡ್, SS ಅದರ ಕಲರ್ಸ್ ಬರುತ್ತೆ. ಇವ್ರ ಥೀಮ್ ಮ್ಯಾಚ್ ಮಾಡಿ ನಾವು ಬ್ಲಾಕ್ ಹೋಗಿದ್ವಿ. ಯಾಕಂದ್ರೆ ಅಲ್ಲಿ ವೈಟ್ ಇತ್ತು, ಅದನ್ನ ಕಾಂಟ್ರಾಸ್ಟ್ ಆಗಿ ಬ್ಲಾಕ್ ಕೊಟ್ಟಿದ್ದೀವಿ. ಹಾಗೇನು ಗ್ಲಾಸಸ್ ಅಲ್ಲೂ ಬರುತ್ತೆ ಸರ್. ಇಲ್ಲಿ ನಾವು ಕ್ಲಿಯರ್ ಗ್ಲಾಸ್ ತಗೊಂಡಿದ್ವಿ, ಫ್ಲೂಟೆಡ್ ಗ್ಲಾಸು, ಫ್ರಾಸ್ಟೆಡ್ ಗ್ಲಾಸು, ಯಾವ್ದನ್ನ ಬೇಕು ನಾವು ಇಲ್ಲಿ ಹಾಕಿ ಇಂಪ್ಲಿಮೆಂಟ್ ಮಾಡ್ಬೋದು ಸರ್. ಹಾಗೆ ಇನ್ಸೈಡ್ ಬಂದಾಗ ಟೋಟಲ್ ನಮಗೆ ಗ್ಲಾಸ್ ಶೆಲ್ಫ್ ಕೊಟ್ಟಿದ್ದೀವಿ. ಸೊ ಬೇಸಿಕಲಿ ನಾವು ಕ್ರಾಕರಿ ಯೂನಿಟ್ ತರ ಯೂಸ್ ಮಾಡ್ಕೊಂಡ್ರು ಚೆನ್ನಾಗಿ ಕಾಂಪ್ಲಿಮೆಂಟ್ ಕೊಡುತ್ತೆ ನಿಮಗೆ ಅದು. ಓಕೆ ಓಕೆ ಸರ್.
ಸೊ ಇಲ್ಲಿ ಎಲ್ಲ ಮೇಲ್ಗಡೆ ಎಲ್ಲ ಇಲ್ಲಿ ಎಸ್ ಸರ್ ಅಗೇನ್ ಇಲ್ಲಿನೂ ಲೈಕ್ ಗ್ರೂಪ್ ಪ್ಯಾಟರ್ನ್ ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ Okay. ಪ್ಲಸ್ ನೀವೇನು ಲೈಟ್ಸ್ ನೋಡ್ತಿದ್ದೀರಾ ಅದು ಕ್ರಾಂಪ್ಟನ್ ಕಡೆಯಿಂದ ಹಾಕ್ಸಿದೀವಿ ಸರ್ 3-in-1 ಲೈಟ್ ಅಂತೀವಿ. ಸೊ ಸಿಂಗಲ್ ಲೈಟ್ ಇರುತ್ತೆ, ಬಟ್ ನೀವು ಒಂದ್ಸರಿ ಸ್ವಿಚ್ ಆಫ್ ಆ್ಯಂಡ್ ಆನ್ ಮಾಡಿದಾಗ ನಿಮಗೆ ಕಲರ್ ಚೇಂಜ್ ಆಗುತ್ತೆ ಅದು. ಎಸ್, ಸೊ ಇದ್ರ 3 ಕಲರ್ಸ್ ಬರುತ್ತೆ ಸರ್, ಆಫ್ ವೈಟು, ವೈಟು ಆ್ಯಂಡ್ ದೆನ್ ವಾರ್ಮ್ ಲೈಟ್. ಇದು ಮೂರೂ ನಾವು ಇದರಲ್ಲಿ ಕಾಂಬಿನೇಷನ್ ಕೊಡ್ತೀವಿ. ಕಮಿಂಗ್ ಟು ಕಿಚನ್ ಸರ್, ಸೊ ಕಿಚನ್ ಅಲ್ಲಿ ಸಖತ್ ಹೈಲೈಟ್ ಆಗಿದೆ. ಥ್ಯಾಂಕ್ ಯು ಸರ್. ಸೊ ಕಿಚನ್ ಸರ್ ನಾವು ಆಲ್ಮೋಸ್ಟ್ ನಮ್ಮ ಕಕ್ಷಣ ಪ್ರಿಫರ್ ಮಾಡೋದೇ ನಾವು ಅಕ್ರಿಲಿಕ್ ಯೂಸ್ ಮಾಡಿ ಅಂತ. ಸೊ ಇನ್ಸ್ಟೆಡ್ ಆಫ್ ಲ್ಯಾಮಿನೇಟ್ ಅಕ್ರಿಲಿಕ್ ಹೋದಾಗ ಏನು ಬೆನಿಫಿಟ್ಸ್ ಅಂದಾಗ ಈ ಥಿಕ್ನೆಸ್ ನಿಮ್ಗೆ ಏನು ಇಲ್ಲಿ ಮುಂದೆ ಕಾಣುತ್ತಲ್ಲ ಇದು 1.6 mm ಇರುತ್ತೆ. ನಾರ್ಮಲ್ ಲ್ಯಾಮಿನೇಟ್ ನಿಮಗೆ 1 mm ಬರುತ್ತೆ. ಸೊ ಅದ್ರ ಮೇಲೆ ಸ್ಕ್ರಾಚ್ ಅಷ್ಟು ಬೀಳಲ್ಲ. ಓಕೆ. ಆಸ್ ವೆಲ್ ನಿಮ್ಗೆ ಕ್ಲೀನಿಂಗ್ ಪರ್ಪಸ್ ತುಂಬಾ ಈಸಿ ಇದು. ಜಸ್ಟ್ ನೀವು ನಾರ್ಮಲ್ ಕಾಲಿನ ಕ್ಲೀನ್ ಮಾಡಿದ್ರು ತುಂಬಾ ಈಸಿಯಾಗಿ ಕ್ಲೀನ್ ಆಗುತ್ತೆ. ಸೊ ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ ಅಕ್ರಿಲಿಕ್. ಸೊ ಮೇಜರ್ ನೀವು ಅಕ್ರಿಲಿಕ್ ಕಿಚನ್ಗೆ ಹೋದಾಗ ನಿಮ್ಗೆ ವೇರಿಯಂಟರ್ ಚೆನ್ನಾಗಿ ಬರುತ್ತೆ, ಸೊ ಲಾಂಗ್ ಲೈಫ್ ಕೊಡುತ್ತೆ. ಸೊ ಕಿಚನ್ಗೆ ಅಲ್ಲಿ ಹೋಗ್ಬೋದು. ಅಂಡ್ ಅಗೇನ್ ಟಾಪ್ ನೀವು ನೋಡಿದಾಗ ಇಲ್ಲಿ ಕ್ವಾಡ್ಸ್ ಹಾಕಿದೀವಿ ಸರ್, ಇನ್ಸ್ಟೆಡ್ ಆಫ್ ನಾರ್ಮಲ್ ಗ್ರಾನೈಟು ಕ್ವಾಡ್ಸ್ ಕೊಟ್ಟಿದ್ದೀವಿ. ಅಂಡ್ ಅಗೇನ್ ಒಂದು ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೀವಿ ಇಲ್ಲಿಗೆ. ಸೊ ಈಸಿಲಿ ನೀವು ಅಡುಗೆ ಮಾಡಬೇಕಾದ್ರೆ ಜಸ್ಟ್ ಅದನ್ನೆಲ್ಲ ಹಾಕೊಳ್ಳೋ ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೀವಿ. ಅಗೇನ್ ವಿತ್ ಅಕ್ರಿಲಿಕ್ ಟಾಪ್ ಲಿಫ್ಟ್. ಇದು ನಿಮ್ಗೆ ಪಡೆದ ಬಂದು ಪುಸ್ಟ್ ಓಪನ್ ಬರುತ್ತೆ. ಸೊ ಅಗೇನ್ ಇದು ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್ಸ್. ಪ್ರತಿಯೊಂದು ಪುಸ್ಟ್ ಓಪನ್ಸು ಫಾರ್ ವಾಲ್ ಯೂನಿಟ್ ಮತ್ತೆ ಲಾಫ್ಟು ಅದಕ್ಕೂ ಹಾಕಿ ಕೊಟ್ಟಿದ್ದೀವಿ. ಇಂಟರ್ನಲ್ ಕಲರ್ ನಿಮ್ಗೆ ನಾರ್ಮಲ್ ಹಾಫ್ ವೈಟ್ ಬರಲ್ಲ, ಇದ್ರ ಫ್ಯಾಬ್ರಿಕ್ ಕಲರ್ಸ್ ಕೊಡ್ತೀವಿ. ಇದ್ರಲ್ಲಿ ನಿಮಗೆ ಗ್ರೇ, ಡಾರ್ಕ್ ಗ್ರೇ, ಲೈಟರ್ ಗ್ರೇ ಬರುತ್ತೆ. ಸೊ ನಾರ್ಮಲ್ ಹಾಫ್ ವೈಟ್ ಕೊಡಬಹುದು. ಈ ತರ ಪ್ಯಾಟರ್ನ್ಸ್ ಹೋದಾಗ ನಿಮ್ಗೆ ಚೆನ್ನಾಗಿ ಲುಕ್ ಕೊಡುತ್ತೆ. ಮತ್ತೆ ಈ ಕಿಚನ್ದು ಸ್ಮೋಕ್ ಅದೆಲ್ಲ ಹೋಗಿ ಕಲರ್ಸ್ ಫೇಡ್ ಆಗೋದು ಆ ತರ ಇಲ್ಲ ಸರ್, ಯಾಕಂದ್ರೆ ಅದಕ್ಕೆ ನಾವು ಇಲ್ಲಿ ಚಿಮ್ನಿನೂ ಪ್ರೊವೈಡ್ ಮಾಡ್ತೀವಿ. ನೀವು ಏನೇ ಎಕ್ಸಾಕ್ಟ್ ಫುಲ್ ಪುಲ್ ಅಪ್ ಮಾಡುತ್ತೆ, ಓಕೆ, ಆಚೆ ಥ್ರೋ ಮಾಡುತ್ತೆ ಅದನ್ನ. ಇಫ್ ಇನ್ ಕೇಸ್ ಹತ್ರ ಆದ್ರೂ ಇದು ಅಕ್ರಿಲಿಕ್ ಇರೋ ಕಾರಣ ಕಾಲಿನಾಗ ನೀವು ವೈಪ್ ಮಾಡಿದ್ರೆ ಸಾಕು, ಟೋಟಲಿ ಹೋಗುತ್ತೆ ನಿಮಗೆ. ಪ್ಲಸ್ ಹಾಗೆ ನೀವು ಬಾಟಮ್ ನೋಡ್ಬೋದು ಸರ್, ಇಲ್ಲಿ ಏನ್ ಕೊಟ್ಟಿದ್ವಿ ನಾವು ಪ್ರೊಫೈಲ್ ಲೈಟ್ ಅಂತೀವಿ. ಸೊ ನಮ್ಮ ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಷನ್ ಆಗ್ಬೇಕಾದ್ರೆ ನಾವು ಗ್ರೂ ಮಾಡಿ ಕಳ್ಸಿಬಿಟ್ಟಿರ್ತೀವಿ. ಸೈಟ್ ಅದನ್ನ ಜಸ್ಟ್ ಇನ್ಸರ್ಟ್ ಮಾಡಬೇಕು. ಸೆಟ್ ಮಾಡೋದು. ಸೊ ನಮ್ಮ ಮೇಜರ್ ಕಾನ್ಸೆಪ್ಟ್ ಮಾಡ್ಯುಲರ್ ಕಾನ್ಸೆಪ್ಟ್ ಅಂತೀವಿ ಸರ್. ಅಂದ್ರೆ ಪ್ರತಿಯೊಂದು ಫ್ಯಾಕ್ಟ್ರಿಲ್ ಆಗುತ್ತೆ. ಮಾಡ್ಯುಲರ್ ಅಂದ್ರೆ ಫಿಕ್ಸಿಂಗು, ನಿಮಗೆ ಅದು ಬೇರೆ ಕಡೆ ಮೂವ್ ಮಾಡಕ್ಕೆ ಅಗೇನ್ ಈ ಕಡೆ ರೀಫಿಕ್ಸ್ ಹೋದಿರಂತವೆ. ಸೊ ಇದನ್ನ ಅಂತೀವಿ ಸರ್, ದಿಸ್ ಇಸ್ ಕಾಲ್ಡ್ ಆಸ್ ಮಿನಿ ಫಿಕ್ಸ್ ಅಂತ. ಸೊ ಇದೇ ಮೇನ್ ಇದು ಇದ್ರೇನೆ ಅದನ್ನ ಮಾಡ್ಯುಲರ್ ಕಾನ್ಸೆಪ್ಟ್ ಅಂತೀವಿ. ತುಂಬಾ ಜನ ಮಾಡ್ತಾರೆ ಸ್ಕ್ರೂ ಫಿಕ್ಸಿಂಗ್ ಮಾಡ್ತಾರೆ, ಅಂಡ್ ಅಗೇನ್ ದೇ ಕಾಲ್ ಇಟ್ ಆಸ್ ಸ್ಕ್ರೂ, ಅದನ್ನ ಮಿನಿ ಫಿಕ್ಸ್ ಅಂತ. ಬಟ್ ದಟ್ ಇಸ್ ನಾಟ್ ದ ಕೇಸ್. ಈ ತರ ಇದ್ರೇನೆ ಅದು ಮಾಡ್ಯುಲರ್ ಫಿನಿಶ್, ಫ್ಯಾಕ್ಟರಿ ಫಿನಿಶ್ ಅಂತ ಇದಾಗುತ್ತೆ ಸರ್. ಸೊ ಇಲ್ಲಿಗೆ ಸಿಂಕ್ ಪ್ರೊವೈಡ್ ಮಾಡಿದ್ದೀವಿ. ಅಗೇನ್ ಇದು ಕ್ವಾಡ್ ಸಿಂಕ್ ಬರುತ್ತೆ ನಿಮಗೆ. ಓಕೆ. ಸಿಂಕ್ ವಾಲ್ ಕ್ಯಾಬಿನೆಟ್ ಬಂದಾಗ ನಿಮಗೆ ಇನ್ಸೈಡ್ ಅಲ್ಲಿ ನಾವು ಈ ತರ GT ಪೆಟಿ ಅಂತೀವಿ ಸರ್. ಅಂದ್ರೆ ಇದು ಅಂದ್ಬಿಟ್ಟು ನೀವು ಪ್ಲೇಟ್ಸ್ ನೆಲ್ಲ ವಾಶ್ ಮಾಡಿ ಈಸಿಲಿ ಇನ್ಸರ್ಟ್ ಮಾಡಬಹುದು. ಇದೇನ್ ಟ್ರೇ ಬರುತ್ತಲ್ಲ, ಯು ಕ್ಯಾನ್ ರೂಮ್ ಇಟ್. ವಾಟರ್ ಕಲೆಕ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಸರ್, ವಾಟರ್ ಕಲೆಕ್ಟ್ ಆಗುತ್ತೆ. ನಾವು ಟ್ರೇ ರಿಮೂವ್ ಮಾಡಿ ನೀರ್ನ ಆಚೆ ಚೆಲ್ಬಿಟ್ಟು ಯೂಸ್ ಮಾಡ್ಕೊಬಹುದು ಆ ತರ ಸರ್. ಬಟ್ ಇಲ್ಲಿ ನೀರೆಲ್ಲ ಬಿದ್ರೇನು ಸ್ವಲ್ಪ ಏನೂ ಆಗಲ್ಲ. ಏನೂ ಆಗಲ್ಲ ಸರ್. ನಾವು ಟೋಟಲಿ ಕಿಚನ್ಗೆ ಏನು ಯೂಸ್ ಮಾಡ್ತೀವಿ, BWP ಅಂತೀವಿ ಸರ್, ಪ್ಲೈ ಅಂದ್ರೆ ಬಾಯ್ಲಿಂಗ್ ವಾಟರ್ ಪ್ರೂಫ್ ಪ್ಲೈ ಬೋರ್ಡ್ಸ್ ಬರುತ್ತೆ. ವ್ಯಾನಿಟಿ ಯೂನಿಟ್ಸ್, ಯುಟಿಲಿಟಿ, ಕಿಚನ್ಗೆ ಮೇಜರ್ ಆಗಿ ಅದನ್ನೇ ನಾವು ಹಾಕೋದು. ನಾರ್ಮಲ್ ಮಾಯ್ಚರ್ ರೆಸಿಸ್ಟೆಂಟ್ಗಿನ ಟೋಟಲ್ ಕಿಚನ್ಗೆ BWP ಯೂಸ್ ಮಾಡ್ತೀವಿ ಸರ್ ಅದು. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಇಲ್ಲೆಲ್ಲ ಇದೆಲ್ಲ ಬಿಲ್ಡರ್ ಕಡೆಯಿಂದ. ಅದು ಟ್ಯಾಪ್ಸ್ ಎಲ್ಲ ಬೈ ಡಿಫಾಲ್ಟ್ ಬಿಲ್ಡರ್ ಕಡೆಯಿಂದ ಕೊಟ್ಟಿದ್ದಾರೆ ಸರ್ ಇಲ್ಲಿಗೆ. ಸೂಪರ್ ಸರ್. ನೆಕ್ಸ್ಟ್ ಇಲ್ಲಿ ಕೂಡ ಲೈಟಿಂಗ್ಸ್ ಎಲ್ಲ ಇದು ಲೈಕ್ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಸೆಲೆಕ್ಟ್ ಮಾಡಿದ್ರೆ ಅಥವಾ ಒಂದೇ ಡಿಸೈನ್ ಹೋದ್ರೆ? ಇಲ್ಲ, ಡಿಫ್ರೆಂಟ್ ಸೆಲೆಕ್ಟ್ ಮಾಡ್ತೀವಿ ಸರ್. ನಮ್ದಲ್ಲಿ ಹೇಗಾಗುತ್ತೆ ನಮ್ಮ ಪ್ರೋಸೆಸ್ ಅಲ್ಲಿ ಅಂದಾಗ ಒನ್ಸ್ ನಿಮ್ಮ ಡಿಸೈನರ್ ಏನು ನಾವು ಅಲೋಕೇಟ್ ಮಾಡ್ಕೊಡ್ತೀವಿ ಡಿಸೈನ್ ಆದ್ಮೇಲೆ ಆ ಪರ್ಟಿಕ್ಯುಲರ್ ಡಿಸೈನರ್ ಜೊತೆಗೆ ಶಾಪಿಂಗ್ ಬರ್ತಾರೆ ಕಸ್ಟಮರ್ಸ್ ಜೊತೆಗೆ. ಸೊ ಶಾಪಿಂಗ್ ಬಂದಾಗ ಅವರು ಸಜೆಷನ್ಸ್ ಕೊಡ್ತಾರೆ ಯಾವ ಯಾವ ಪ್ಯಾಟರ್ನ್ಸ್ ಆಫ್ ಲೈಟ್ಸ್ ಹೋಗ್ಬೋದು ಅಂತ. ಮೇಜರ್ಲಿ BV ಕ್ಯಾಂಗ್ ರೋಡ್ ಹೋಗ್ತೀವಿ, ಅಲ್ಲಿ ಯಾಕಂದ್ರೆ ತುಂಬಾ ಶಾಪ್ಸ್ ಇದೆ ನಮಗೆ, ಅನ್ಲಿಮಿಟೆಡ್ ನಂಬರ್ ಆಫ್ ಶಾಪ್ಸ್ ಇದೆ. ಅಲ್ಲಿ ಕರ್ಕೊಂಡೋಗಿ ಶಾಪಿಂಗ್ ಮಾಡಿಸ್ತೀವಿ. ಅಂಡ್ ವಿಚ್ ಎವರ್ ದ ಪ್ರಿಫರ್ಡ್ ಒನ್ ಯಾವ್ದು ನಮ್ಗೆ ಫೈನಲ್ ಆಗಿ ಬರುತ್ತೋ ವಿಲ್ ಪರ್ಚೇಸ್ ಫ್ರಮ್ ದೇರ್ ಅಂಡ್ ಇಲ್ಲ ಫಿಕ್ಸ್ ಮಾಡ್ಕೊಡ್ತೀವಿ. ಸೊ ಆ ತರ ಕಾಂಬಿನೇಷನ್ಸ್, ಕರ್ಟನ್ ಸೆಲೆಕ್ಷನ್ಸ್ ಎಲ್ಲ ನಮ್ಮ ಕಡೆ ಸರ್. ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಎಲ್ಲ ನಿಮಗೆ ಲ್ಯಾಮಿನೇಟ್ಸ್ ಎಲ್ಲ ಸೆಲೆಕ್ಟ್ ಮಾಡಬಹುದು. ಓನ್ಲಿ ಥಿಂಗ್ ಇಸ್ ಕರ್ಟನ್ ಮತ್ತೆ ಎಲೆಕ್ಟ್ರಿಕಲ್ ಇಲ್ಲ, ಅದನ್ನ ನಾವು ಬಂದು ಕರ್ಕೊಂಡು ನಿಮ್ಗೆ ಶಾಪಿಂಗ್ ಮಾಡ್ಕೊಡ್ತೀವಿ ಸರ್. ಸೂಪರ್ ಸರ್. ಇಲ್ಲಿ ಒಂದು ಎಸ್ ಸರ್, ಇದು ಆಕ್ಚುಲಿ ಒಂದು ನಿಶ್ ತರ ಪ್ರೊವೈಡ್ ಮಾಡಿರೋ ಬಿಲ್ಡರ್ ಕಡೆಯಿಂದ. ಸೊ ಈ ಎಂಟಿ ಸ್ಪೇಸ್ ನ ಬಿಡೋದ್ ಬದಲು ಈ ತರ ಒಂದು ಟೆಂಪರರಿ ಪೂಜಾ ಯೂನಿಟ್ ಕೊಟ್ಟಿದ್ದೀವಿ ಅವರಿಗೆ. ಸೊ ಬೇಸಿಕಲಿ 2 ಪೂಜಾ ಯೂನಿಟ್ಸ್ ಬರುತ್ತೆ ಅಲ್ಲೊಂದು. ಎಸ್ ಸರ್, ಇಲ್ಲಿಗೆ. ಓಕೆ, ಸೂಪರ್. ಇದೆಲ್ಲ ವಾಲ್ ಪೇಪರ್ಸ್ ಅಲ್ಲ? ಎಸ್ ಸರ್. ಸೊ ಇದೊಂದು ಪ್ಯಾಸೇಜ್ ವೇ ಇತ್ತು ರೂಮ್ಸ್ಗೆ ಹೋಗೋಕೆ, ತುಂಬಾ ಪ್ಲೇನ್ ಆಗಿ ಕಾಣ್ತಿತ್ತು. ಅದು ಪ್ಲೇನ್ ಆಗಿ ಕಾಣೋದು ಬೇಡ ಅಂತ ಹೇಳಿ ಈ ತರ ಕಾಂಪ್ಲಿಮೆಂಟ್ ಆಗಂಗೆ ಈ ಟೈಲಿಗೆ ಮ್ಯಾಚ್ ಮಾಡಿ ನಾವು ಇದು ವಾಲ್ ಪೇಪರ್ ಕೊಟ್ಟಿದ್ದೀವಿ ಸರ್ ಅವರಿಗೆ. ಓಕೆ. ಸೊ ಇಲ್ಲಿ ಎಸ್ ಸರ್, ದಿಸ್ ಇಸ್ ದ ಆಫೀಸ್ ರೂಮ್. ಹೌದು ಸರ್. ಸೊ ಇವ್ರು ಒಂಚೂರು ಆಫೀಸ್ ಒಂಥರ ಶೈನಿ ಎಕ್ಸಾಕ್ಟ್ಲಿ. ಹೌದು, ಯಾಕಂದ್ರೆ ಈ ಕಸ್ಟಮರ್ಗೆ ಪರ್ಟಿಕ್ಯುಲರ್ ಆಗಿ ಒಂದು ಸ್ವಲ್ಪ ರಿಚ್ ಆಗಿ ಕಾಣಬೇಕಾಯ್ತು ಆಫೀಸ್ ರೂಮ್. ಸೊ ನಾವೇನು ಮಾಡಿದ್ವಿ, ವೀನಿಯರ್ ಕಾನ್ಸೆಪ್ಟ್ ಬಂದ್ವಿ. ಯಾಕಂದ್ರೆ ಈ ಟೋಟಲ್ ಮನೆ ನಾವೆಲ್ಲೂ ವೀನಿಯರ್ ಯೂಸ್ ಮಾಡಿರಲಿಲ್ಲ. ಸೊ ಈ ರೂಮ್ ವೀನಿಯರಲ್ಲೇ ಬರಲಿ ಅಂತ ವೀನಿಯರ್ ತಗೊಂಡು ಟೋಟಲ್ ಆಗಿ ಈ ತರ ನಾವು ಪ್ಯೂ ಫಿನಿಶ್ ಮಾಡ್ಕೊಟ್ಟಿವಿ ಸರ್, ಗ್ಲಾಸಿಯಲ್ಲಿ. ಅಗೇನ್ ಅದನ್ನ ಒಂದು ಚೂರು ಮಾಡರ್ನ್ ಆಗಿ ಬರಲಿ ಅಂದಾಗ ಈ ತರ ಕೇನ್ ಸ್ಟೆಟರ್ಸ್ ಎಲ್ಲ ಯೂಸ್ ಮಾಡಕ್ಕೆ ಟ್ರೈ ಮಾಡಿದ್ವಿ. ಸೊ ಈ ಟೋಟಲ್ ರೂಮ್ ಕಾನ್ಸೆಪ್ಟ್ ನಿಮಗೆ ತುಂಬಾ ಚೆನ್ನಾಗಿ ಬಂದಿದೆ. ಆಸ್ ವೆಲ್ ನಿಮಗೆ ಸ್ಟೋರೇಜ್ಗೂ ಯೂಸ್ ಆಗಿದೆ. ಇಲ್ಲಿ ಒಂಥರ ಕಾಟು ಕೊಟ್ಟಿದ್ದೀವಿ. ಸೊ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ಸ್ ಅಲ್ಲಿ ಕೆಲವರು ತುಂಬಾ ಹೊತ್ತು ಟೈರಿಂಗ್ ಆಗಿರುತ್ತೆ, ಕಂಟಿನ್ಯೂಸ್ ವರ್ಕ್ ಮಾಡಿ ಇದಾಗುತ್ತೆ ಅಂತ ಹೇಳಿ ಈ ತರ ನಿಮಗೆ ಮರ್ಫಿ ಬೆಡ್ಸ್ ಕೊಟ್ಟಿದ್ದೀವಿ. ಸೊ ಇದ್ರ ಮೇಲೆ ಮ್ಯಾಟ್ರಸ್ ಹಾಕೊಂಡವರು ಯೂಸ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ಸರ್. ಸೊ ಕನ್ಸಲ್ಟ್ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ ನಿಮಗೆ. ಓಕೆ.
ಇಲ್ಲೆಲ್ಲನೂ ಚಿಕ್ಕ ಚಿಕ್ಕ ಲೈಟಿಂಗ್ಸ್ ಎಲ್ಲ ಹೌದು ಸರ್, ಈಚ್ ಆ್ಯಂಡ್ ಎವ್ರಿ ಮೈನ್ಯೂಟ್ ಡೀಟೇಲಿಂಗು ನಾವು ತಗೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಆನ್ ಸೈಟ್ ಎಕ್ಸಿಕ್ಯೂಟಿವ್ ತಂದಿದ್ದೀವಿ ಅದನ್ನ. ಹಾಗೆ ಅದು ವಾಲ್ ಪೇಪರ್ ಸರ್ ನಿಮಗೆ. ಹಾಂ, ಯಾಕಂದ್ರೆ ಇಲ್ಲೂ ಜಾಸ್ತಿ ವಿನರ್ ಆಗದ ವಾಲ್ಯೂಮ್ ತುಂಬಾ ಕಾಣುತ್ತೆ ಅಂತ ಹೇಳಿ ಇಲ್ಲಿಗೆ ವಾಲ್ ಪೇಪರ್ ಇದನ್ನ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀವಿ. ಹಾಗೆ ಡಿಸೈನ್ ಹಂಗೆ ಬರುತ್ತಾ ಅಥವಾ? ಎಸ್ ಸರ್, ಇದನ್ನ ನಾವು ಕಸ್ಟಮೈಸ್ ಮಾಡಿಸ್ತೀವಿ. ನಾರ್ಮಲ್ ವಾಲ್ ಪೇಪರ್ ನಿಮ್ಗೆ ಬರಲ್ಲ, ಇದು ನಾವು ಹೇಳಿ ಕಸ್ಟಮೈಸ್ ಮಾಡಿಸಿ ಪ್ರಿಂಟ್ ಮಾಡಿ ಹಾಕಿಸ್ಕೊಡ್ತೀವಿ. ಅವಾಗ ನಮ್ಗೆ ಯಾವ ತರ ಪ್ಯಾಟರ್ನ್ ಬೇಕೋ ನಾವು ಅದಕ್ಕೆ ಹೋಗ್ಬೋದು ಸರ್. ಓಕೆ, ಇದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಸರ್. ಸೊ ನೋಡ್ರೆ ಹೇಳ್ಬೋದು ನಿಮಗೆ ಯಾವ ರಿಚ್ ಲುಕ್ ಕೊಡುತ್ತೆ ನಿಮಗೆ ಅಂತ. ಇಲ್ಲೂ ನಾವು ಹೆಡ್ ಬೋರ್ಡ್ ಜಸ್ಟ್ ಸ್ಟ್ರೈಟ್ ಪ್ಯಾಟರ್ನ್ಸ್ ಹೋಗೋದ್ ಬದಲು ಕರ್ವ್ ಪ್ಯಾಟರ್ನ್ ವಿತ್ ಡಯಾಗ್ನಲ್ ಲೈನ್ಸ್ ಆ ಥರ ಕೊಟ್ಟಿದ್ದೀವಿ. ಮೇನ್ ಆಗಿ ನಿಮಗೆ ಯಾವತ್ತೂ ಸರ್ ಒಂದು ಥೀಮ್ ನಾವು ಡಿಸೈನ್ ಮಾಡ್ಬೇಕಾದ್ರೆ ಕಲರ್ ಕಾಂಬಿನೇಷನ್ಸ್, ಲೈಟಿಂಗ್ಸ್ ಅದು ಬಹಳ ಮುಖ್ಯ. ಸೊ ಅದನ್ನ ನಾವು ಕರೆಕ್ಟ್ ಪ್ಲಾನ್ ಅಪ್ ಮಾಡ್ಕೊಂಡು ನೋಡಿ, ಇವಾಗ ಈ ಪಿಕಾಕ್ ಕಲರ್ ಏನ್ ಬರುತ್ತೆ ಅದ್ರ ಜೊತೆಗೆ ಈ ತರ ಕ್ರೀಮಿಶ್ ಕಲರ್, ಅದು ಸಣ್ಣ ಮತ್ತು ಏನ್ ಹೋಗೋದು ಬೀಡಿಂಗ್ ತರ ಗ್ರೇ ಕೊಟ್ಟಿವಿ. ಸೊ ದೀಸ್ 3 ಕಲರ್ಸ್ ಕಾಂಪ್ಲಿಮೆಂಟ್ ಈಚ್ ಅದರ್ ಸರ್. ನೋಡಿದ್ರೆ ಲುಕ್ ಎಕ್ಸಾಕ್ಟ್ಲಿ ಸರ್, ಅದನ್ನ ಕಾಂಪ್ಲಿಮೆಂಟ್ ಮಾಡಿ ನಾವು ಹಾಗೇನು ಕರ್ಟನ್ಸ್ ಹಾಗೆ ಕೊಡ್ತೀವಿ. ಸೊ ನಿಮ್ಮ ಹೆಡ್ ಬೋರ್ಡ್ಸ್ ಯಾವ ತರ ಬರ್ತೀವಿ, ರೂಮ್ ಪ್ಯಾಟರ್ನ್ಸ್ ಯಾವ ತರ ಬರ್ತಿದೆ ಅದಕ್ಕೆ ನೋಡ್ಕೊಂಡು ಕರ್ಟನ್ಸ್ ಸೆಲೆಕ್ಟ್ ಮಾಡ್ಕೊಡ್ತೀವಿ. ಇಲ್ಲಿ ಬಂದಾಗ ನಿಮಗೆ ಈ ಬೀಡಿಂಗ್ ವಾಲ್ ಅಂತೀವಿ ಸರ್ ಇದನ್ನ. ಸೊ ಡಾರ್ಕ್ ವಾಲ್ ಹಿಂಗಡೆ ಕೊಟ್ಟು ಅದ್ರ ಮೇಲೆ ಜಸ್ಟ್ ಲೈಟರ್ ಶೇಡ್ ಆಫ್ ಬೀಡಿಂಗ್ ಕೊಟ್ಟಿದ್ದೀವಿ. ಅಂಡ್ ದೆನ್ ಇಲ್ಲಿಗೆ ಬಂದಾಗ ನಿಮಗೆ ಟೋಟಲ್ ಆಗಿ ಒಂದು ಸ್ಟಡಿ ಕಮ್ ಟಿವಿ ಯೂನಿಟ್ ಕೊಟ್ಟಿದ್ದೀವಿ. ಅಗೇನ್ ರೂಮ್ ಜಾಸ್ತಿ ಬಲ್ಕ್ ಆಗಿ ಕಾಣಬಾರ್ದು ಅಂತ ಇಲ್ಲಿ ಫುಲ್ MS ಯೂಸ್ ಮಾಡಿದ್ವಿ ಸರ್. ಇದೇನು ಬ್ಲಾಕ್ ಕಲರ್ ನೋಡ್ತಾ ಇದ್ದೀರಾ, ಎಸ್ ಸರ್, MS ಮಾಡಿ ಯಾಕಂದ್ರೆ ತುಂಬಾ ಬಲ್ಕ್ ಆಗಿ ಕಾಣಲ್ಲ, ಸ್ವಲ್ಪ ಲೂಸ್ ಫ್ರೀ ಆಗಿ ಕಾಣುತ್ತೆ, ವಾಲ್ಯೂಮ್ ಚೆನ್ನಾಗಿರುತ್ತೆ ರೂಮ್ಗೆ. ಅವರಲ್ಲಿ ಟೋಟಲ್ ನಿಮಗೆ ಪ್ಯಾಕ್ ಆದಂಗೆ ಇರುತ್ತೆ, ಅದಕ್ಕೋಸ್ಕರ ಅದರ ಕೊಟ್ಟಿದ್ದೀವಿ. ಸ್ಟಡಿನೂ ಫಿಕ್ಸ್ ಮಾಡಿಲ್ಲ, ಸ್ಟಡಿನೂ ಏನ್ ಮಾಡಿದೀವಿ ಅಂದ್ರೆ ಫೋಲ್ಡಬಲ್ ಕೊಟ್ಟಿದ್ದೀವಿ. ಸೊ ಯಾವಾಗ ಅವ್ರು ಯೂಸ್ ಮಾಡಲ್ಲ ದೇ ಕ್ಯಾನ್ ಈಸಿಲಿ ಫೋಲ್ಡ್ ಇಟ್ ಅಕ್ರಾಸ್, ಸೊ ದಟ್ ಈ ಸ್ಪೇಸ್ ಸ್ವಲ್ಪ ಇರುತ್ತೆ ಅಂತ ಆ ತರ ಕಾಂಬಿನೇಷನ್ ಮಾಡಿದೀವಿ. ನಮಗೆ ಇಲ್ಲಿ ಮೇಜರ್ ಪ್ರಾಬ್ಲಮ್ ಬಂದಿದ್ದು ವಾರ್ಡ್ರೋಬ್ ಅಲ್ಲಿ ಸರ್. ಯಾಕಂದ್ರೆ ನಮಗೆ ಈ ಬಿಲ್ಡರ್ ಕಡೆಯಿಂದ ಜಸ್ಟ್ ಈ ಸ್ಪೇಸ್ ಮಾತ್ರ ಸಿಕ್ಕಿತ್ತು. ಸೊ ನಾವು ಒಂದು ಓಪನಬಲ್ ಮಾಡಬೇಕಾಯ್ತು, ಇಲ್ಲ ಸ್ಲೈಡಿಂಗ್ ಮಾಡಬೇಕಾಯ್ತು. ಸ್ಲೈಡಿಂಗ್ ಮಾಡಿದ್ರೆ ಜಸ್ಟ್ ಈ ಕಡೆ ಮಾತ್ರ ಮಾಡಬೇಕಾಯ್ತು, ನಾವು ಇದನ್ನ ಯೂಸ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ನಾವು ಅದನ್ನ ಪ್ಲಾನ್ ಮಾಡಿ ಸ್ಲೈಡಿಂಗ್ ಕಮ್ ಓಪನಬಲ್ ಕೊಟ್ಟಿದ್ದೀವಿ. ಸೊ ಫಾರ್ ಎಕ್ಸಾಂಪಲ್ ಇದನ್ನ ನೀವು ಸ್ಲೈಡ್ ಮಾಡಿದಾಗ ಈ ಟೋಟಲ್ ಏರಿಯಾ ಏನಿದೆ ಇದು ಫುಲ್ ನೀವು ಆಕ್ಸೆಸ್ ಮಾಡ್ಕೊಬಹುದು ಸರ್. ಸೊ ಇದನ್ನು 2 ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಕ್ಚರ್ ಡಿವೈಡ್ ಮಾಡಿ, ಒಂದು ಡಿವೈಡ್ ಇದು ಬರುತ್ತೆ ಅಂಡ್ ಒನ್ಸ್ ಅಗೇನ್ ಇದನ್ನ ನೀವು ಸ್ಲೈಡಿಂಗ್ ಈ ಕಡೆ ಓಪನ್ ಮಾಡಿದಾಗ ಇದು ನಿಮಗೆ ಇದನ್ನ ಆಕ್ಸೆಸ್ ಮಾಡಬಹುದು. ಅಂಡ್ ಈ ಕಡೆ ಪೋರ್ಷನ್ ಬಂದಾಗ ಇದನ್ನ ನಾವು ಬೈಫೋಲ್ಡ್ ಅಂತೀವಿ ಸರ್. ಸೊ ನಾರ್ಮಲ್ ಓಪನಿಂಗು ಬರಲ್ಲ, ಒಂದು ಸಿಂಗಲ್ ಶಟರ್ ನೀವು ಓಪನ್ ಮಾಡಿದಾಗ 2 ಓಪನ್ ಆಗುತ್ತೆ. ಎಕ್ಸಾಕ್ಟ್ಲಿ, ಅಂದ್ರೆ ಏನಾಗುತ್ತೆ ನಿಮಗೆ ಈ ಟೋಟಲ್ ಸ್ಪೇಸ್ ನಾವು ಈಸಿಲಿ ಯೂಸ್ ಮಾಡಬಹುದು. ಎಲ್ಸ್ ನಾಟ್ ನಾವು ಈ ತರ ಓಪನಿಂಗ್ ಕೊಟ್ಟಾಗ ನಿಮ್ಗೆ ಇದನ್ನ ಯೂಸ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಬೈಫೋಲ್ಡ್ ಕಾನ್ಸೆಪ್ಟ್ ಅಲ್ಲಿ ಈ ತರ ಕೊಟ್ಟಿದ್ದೀವಿ, ಸೊ ದಟ್ ಯು ಕ್ಯಾನ್ ಯೂಸ್ ದ ಎಂಟೈರ್ ಸ್ಪೇಸ್ ಸರ್. ಆ ಥರ ಪ್ಲಾನ್ ಅಪ್ ಮಾಡಿದ್ದೀವಿ. ಡ್ರೆಸ್ಸರ್ ಆಗಿ ಇಲ್ಲಿ ಕೊಟ್ಟಿದ್ದೀವಿ. ಸೊ ಟೋಟಲ್ ಒಂದು ಲೆಂತಿ ಮಿರರು, ಟೋಟಲ್ ಇಲ್ಲಿ 4 ಡ್ರಾವರ್ಸ್ ಕೊಟ್ಟಿದ್ದೀವಿ. ಕಾಸ್ಮೆಟಿಕ್ಸ್ ಪ್ರತಿಯೊಂದು ಪ್ಲೇಸ್ ಮಾಡೋಕೋನವ್ರಿಗೆ ಕ್ಲೀನಾಗಿ ಜಾಗ ಸಿಗುತ್ತೆ ಸರ್ ಇಲ್ಲಿಗೆ. ಸೂಪರ್. ರೆಸ್ಟ್ ರೂಮ್ ಬಂದಾಗ ಎಲ್ಲೂ ಅಗೇನ್ LED ಮಿರರ್ಸ್ ಕೊಟ್ಟಿದ್ದೀವಿ ಅವ್ರಿಗೆ, ವಿತ್ ಕಾಂಬಿನೇಷನ್ಸ್ ಆಫ್ ವಾಲ್ ಯೂನಿಟ್ಸ್ ಈ ತರ ಕೊಟ್ಟಿದ್ದೀವಿ. ಅಗೇನ್ ಇದು ನಿಮಗೆ ಕಲರ್ಸ್ ಅಲ್ಲಿ ತೋರಿಸಿದಾಗ ನಿಮಗೆ ಚೇಂಜ್ ಆಗುತ್ತೆ. ಎನಿ 3 ಕಲರ್ಸ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಸರ್ ಇಲ್ಲಿಗೆ. ಓಕೆ, ಬಾಟಮ್ ಯೂನಿಟ್ಸ್ ಕೊಟ್ಟಿದ್ದೀವಿ ಸ್ಟೋರೇಜ್ ಪರ್ಪಸ್. ಎಸ್ ಸರ್. ಪ್ಲಸ್ ಅಲ್ಲೊಂದು ಓಪನ್ ಯೂನಿಟ್ಸ್ ಫಾರ್ ಕೀಪಿಂಗ್ ಆಲ್ ದ ಟವಲ್ಸ್ ಅಂಡ್ ಎವ್ರಿಥಿಂಗ್. ಅಂಡ್ ಇಲ್ಲಿಗೂ ನಿಮಗೆ ಹ್ಯಾಂಡಲರ್ಸ್ ಕಾನ್ಸೆಪ್ಟ್ ಅಗೇನ್ ಇದೇ ಇರುತ್ತೆ. ಜಸ್ಟ್ ಇದು ಶಟರ್ ಅನ್ನು ನಾವು ಪುಲ್ ಅಪ್ ಮಾಡ್ಬೇಕು ಅಷ್ಟೇ. ಶಟರ್ ಲೆಂತಿ ಕೊಟ್ಟಿರ್ತೀವಿ, ನೀವು ಪುಲ್ ಅಪ್ ಮಾಡಿ ಅದನ್ನೇ ಯೂಸ್ ಮಾಡ್ಕೊಬಹುದು ಸರ್. ಸೂಪರ್. ಓಕೆ, ಸೊ ಅದಲ್ಲಿ ಇರೋದು ಬ್ಯಾಕ್ ಸೈಡ್ ಎಲ್ಲ ವಾಲ್ ಪೇಪರ್ಸ್ ಅದು ಇಲ್ಲ ಸರ್. ಇದನ್ನ ಅಗೇನ್ ಇದು ಟೈಲಿಂಗ್ ಇದು, ಬಟ್ ಲೈಟ್ ಶೇಡೇ ಕೊಟ್ಟಿದ್ರು. ಇಲ್ಲಿ ಒಂದು ಜಾಗ ಮಾತ್ರ ನಾವು ಬೇರೆ ಟೈಲ್ ಇಂಪ್ಲಿಮೆಂಟ್ ಮಾಡಿದ್ವಿ, ಸೊ ದಟ್ ಇದೆರಡು ಲೈಟ್ ಬಂದಾಗ ಅಲ್ಲಿ ಡಾರ್ಕರ್ ಶೇಡ್ ಕೊಟ್ಟಾಗ ಚೆನ್ನಾಗಿ ಬರ್ತಿತ್ತು ಅಂತ ಹೇಳಿ ಅದೊಂದು ನಾವು ಚೇಂಜ್ ಮಾಡ್ತೀವಿ. ಎಕ್ಸಿಸ್ಟಿಂಗ್ ಟೈಲ್ ಏನ್ ಕೊಟ್ಟಿದ್ರು ಬಿಲ್ಡರ್ ಅದ್ರ ಮೇಲೆ ನಾವು ಪೇಸ್ಟಿಂಗ್ ಮಾಡ್ಕೊಂಡಿದೀವಿ ಸರ್ ಅದನ್ನ. ಓಕೆ, ಸೊ ಆಪೋಸಿಟ್ ಅಲ್ಲಿ ಇನ್ನೊಂದು ರೂಮ್ ಬರುತ್ತಲ್ಲ? ಹೌದು ಸರ್, ಇನ್ನೊಂದು ರೂಮ್ ಬರುತ್ತೆ. ಬಟ್ ಅಗೇನ್ ಇಲ್ಲಿ ನಮಗೊಂದು ಕನ್ಸ್ಟ್ರೆಂಟ್ ಇತ್ತು, ಬಿಕಾಸ್ ಥಿಂಗ್ ಇಸ್ ದಟ್ ಈ ರೂಮ್ ಒಂದು ಸ್ವಲ್ಪ ಚಿಕ್ಕದಿದೆ ನಿಮಗೆ. ಸೊ ವೆನ್ ಯು ಕಂಪೇರ್ ಅದರ್ ಬೇರೆ ರೂಮ್ಸ್ ಎಲ್ಲ ತಗೊಂಡಾಗ ಈ ರೂಮ್ ತುಂಬಾ ಚಿಕ್ಕದಿತ್ತು. ಬಟ್ ಕಸ್ಟಮರ್ ಇದು ವಾಲ್ಯೂಮ್ ಕಾಣಬೇಕಾಯಿತು. ಸೊ ಅವಾಗ ನಾವ್ ಏನ್ ಮಾಡಿದ್ವಿ, ನಾವು ಯಾವುದೇ ಡಿಸೈನ್ ಎಲಿಮೆಂಟ್ನ ಇನ್ ಲೆಂತಿ ಫಾರ್ಮ್ಸ್ ತಗೊಂಡಾಗ ವಾಲ್ಯೂಮ್ ಕಾಣುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು PVC ಆಫ್ಟರ್ ಯೂಸ್ ಮಾಡಿದ್ವಿ ಸರ್, ಅದು ಫ್ರಮ್ ದ ಬಾಟಮ್ ಟಿಲ್ ದ ಸೀಲಿಂಗ್ ತಗೊಂಡು ಅಲ್ಲಿ ತಗೊಂಡಿದ್ವಿ. ಸೊ ವಾಟ್ ವಿಲ್ ಹ್ಯಾಪನ್ ಇಸ್ ದಟ್ ನಿಮಗೆ ಟೋಟಲ್ ವಾಲ್ಯೂಮ್ ಕಾಣುತ್ತೆ ಇದು. ಆಸ್ ವೆಲ್ ಸ್ವಲ್ಪ ಮಿರರ್ಸ್ ಯೂಸ್ ಮಾಡ್ಕೊಂಡ್ವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಹೆಡ್ ಬೋರ್ಡ್ ಮೇಲೆ ಒಂದು ಮಿರರ್ ಕೊಟ್ಟಿದ್ದೀವಿ, ಇದ್ರ ಆಪೋಸಿಟ್ ಡ್ರೆಸ್ಸರ್ ಇದೆ, ಡ್ರೆಸ್ಸರ್ ಒಂದು ಮಿರರ್ ಕೊಟ್ಟಿದ್ದೀವಿ. ಕೆಲವೊಂದು ಮಿರರ್ ಕಾನ್ಸೆಪ್ಟ್ಸ್ ಈ ತರ ಲೆಂತಿ ಕಾನ್ಸೆಪ್ಟ್ಸ್ ಕೊಟ್ಟಾಗ ಏನಾಗುತ್ತೆ ನಿಮಗೆ, ಇದು ನಮ್ಮ ರೂಮ್ ಎಷ್ಟೇ ಚಿಕ್ಕದು ತುಂಬ ವಾಲ್ಯೂಮ್ ಚೆನ್ನಾಗಿ ಕಾಣುತ್ತೆ. ದಟ್ಸ್ ದ ಮೇನ್ ಪರ್ಪಸ್. ಆ ಥರ ಮಾಡ್ಕೊಂಡಿದ್ವಿ. ಹಾಗೆ ನೀವು ಅಲ್ಲಿಗೆ ಇದು ನೋಡಿದಾಗ ವಾರ್ಡ್ರೋಬ್ ಫ್ಲೋರ್ ಟು ಸೀಲಿಂಗ್ ಕೊಟ್ಟಿದ್ದೀವಿ, ಮತ್ತೆ ಅಲ್ಲಿ ನಿಮ್ಗೆ ವಾಲ್ಯೂಮ್ ಕಾಣುತ್ತೆ. ಸೊ ಅದರ ಒಂದು ಕಾಂಬಿನೇಷನ್ ವರ್ಕ್ ಮಾಡಿದೀವಿ. ಪ್ಲಸ್ ಇನ್ಸೈಡ್ ಎಲ್ಲ ನಿಮ್ಗೆ ಟೋಟಲ್ ಆಗಿ ಪ್ರೊಫೈಲ್ ಲೈಟಿಂಗ್ಸ್ ಬರುತ್ತೆ. ಸೊ ಟೋಟಲ್ ಆಗಿ ಸ್ಲೈಡಿಂಗ್ ಬರುತ್ತೆ ಸರ್ ಈ ತರ ಸ್ಲೈಡಿಂಗ್. ಎಸ್ ಸರ್. ಸೊ ಇನ್ಸೈಡ್ ಅಲ್ಲಿ ನಿಮ್ಗೆ ಟೋಟಲ್ ಆಗಿ ಲೈಟಿಂಗ್ಸ್ ಪ್ರತಿಯೊಂದು ಕನ್ಸೀಲ್ ಮಾಡಿ ನಮ್ಮ ಫ್ಯಾಕ್ಟ್ರಿ ಕಡೆಯಿಂದನೇ ನಾನು ನಿಮಗೆ ಮಾಡಿ ಕಳ್ಸಿರ್ತೀವಿ ಸರ್ ಅದು. ಓಕೆ, ಸೂಪರ್.
ಹಾಗೆ ಕಮಿಂಗ್ ಟು ಡ್ರೆಸ್ಸರ್ ನಿಮಗೆ ನಾವೇನು ಮಾಡಿದ್ವಿ ಇಲ್ಲಿ ಜಸ್ಟ್ ನಾರ್ಮಲ್ ಸ್ಟ್ರೈಟ್ ಡ್ರೆಸ್ಸರ್ ಕೊಡೋದು ಬದಲು ಒಂದು ಹಾಫ್ ಕ್ರೆಸೆಂಟ್ ಮೂನ್ ತರ ಕೊಟ್ಟಿದ್ದೀವಿ. ಸೊ ಕಾಂಬಿನೇಷನ್ ಡಿಫ್ರೆಂಟ್ ಆಗಿರುತ್ತೆ. ಎಸ್, ಅದ್ರ ಹಿಂಭಾಗನೂ ಒಂದು ಲೈಟಿಂಗ್ ಕೊಟ್ಟು ಹಿಂಗಡೆ ವಾಲ್ ಪೇಪರ್ ಮಾಡಿದ್ದೀವಿ ಇಲ್ಲಿ. ಸೊ ಪ್ರತಿಯೊಂದು ನಿಮ್ಗೆ ಏನು ಬರುತ್ತೆ ನಮ್ಮ ಒಂದು ಡಿಸೈನ್ ಅಲ್ಲಿ ಟೋಟಲಿ ಥೀಮ್ ಬೇಸ್ಡ್ ಡಿಸೈನ್ ಇರುತ್ತೆ. ನೀವು ಇಲ್ಲೂ ನೋಡಬಹುದು, ದಿಸ್ ಇಸ್ ಆಕ್ಚುಲಿ ಲ್ಯಾಮಿನೇಟ್, ಇದು ಡ್ಯೂಕೋ ಪೇಂಟ್, ಬಟ್ ವಿ ಗಿವನ್ ಅ ಕಾಂಬಿನೇಷನ್ ಆಫ್ ಡ್ಯೂಕೋ ಪೇಂಟ್ ಅಂಡ್ ಲ್ಯಾಮಿನೇಟ್ ಸರ್. ಇದರಲ್ಲೂ ಗ್ರೂವ್ಸ್ ತರ ಮಾಡ್ಕೊಟ್ಟಿದ್ದೀವಿ. ಆ ಥರ ಕಾಂಬಿನೇಷನ್ಸ್ ವರ್ಕ್ ಮಾಡ್ತೀವಿ. ಕಟನ್ ತಗೊಂಡ್ರು ಅಷ್ಟೇ, ನಿಮಗೆ ಕಟನ್ ಎಲ್ಲಾ ಕಡೆ ಡ್ಯೂಯಲ್ ಟ್ರ್ಯಾಕ್ ಹಾಕಿದ್ದೀವಿ. ಏನಕ್ಕೆ ಅಂದ್ರೆ ಒಂದು ಥಿಕ್ನೆಸ್ ಜಾಸ್ತಿ ಇರುತ್ತೆ, ಅದ್ರ ಹಿಂಭಾಗ ಬರೋ ಕಟನ್ ಏನಿರುತ್ತೆ ನಿಮ್ಗೆ ಥಿಕ್ನೆಸ್ ಕಮ್ಮಿ ಇರುತ್ತೆ. ಬಿಕಾಸ್ ನಿಮ್ಗೆ ಡೇ ಲೈಟೇ ಬೇಡ ಅಂದಾಗ ಯು ಕ್ಯಾನ್ ಯೂಸ್ ದಿಸ್ ಒನ್. ಸ್ವಲ್ಪ ಡೇ ಲೈಟ್ ಬೇಕಾಗುತ್ತಂದ್ರೆ ಜಸ್ಟ್ ಈ ಫ್ರಂಟ್ ಅಲ್ಲಿ ಏನ್ ಬರುತ್ತೆ, ಸೊ ಇಷ್ಟು ಬೆಳಕು ಏನ್ ಬರುತ್ತೆ ನಿಮಗೆ ಡೇ ಲೈಟ್ ಬರುತ್ತೆ. ಸೊ ಆ ಥರ ಕಾಂಬಿನೇಷನ್ಸ್ ಅಲ್ಲಿ ಮಾಡ್ತೀವಿ. ಲೈಟಿಂಗ್ಸ್ ಇಂದದ್ದು ನಿಮಗೆ ಮಿರರ್ಸ್ ಪ್ರತಿಯೊಂದು ನಮ್ಮ ಕಡೆ ಸಜೆಷನ್ಸ್ ಬರುತ್ತೆ. ರೆಂಡರಿಂಗ್ ತೋರಿಸ್ತೀವಿ. ಒನ್ಸ್ ಯು ಫೈನಲೈಸ್ ದ ರೆಂಡರಿಂಗ್ ಏನ್ ಮಾಡ್ತೀರಾ ಅದಾದ್ಮೇಲೆ 2D ಅಂತ ಮಾಡ್ತೀವಿ ಸರ್. ಅದು ಬೇಸಿಕಲಿ ದಟ್ಸ್ ದ ಪ್ರೊಡಕ್ಷನ್ ಡ್ರಾಯಿಂಗು. ಅದನ್ನ ಮಾಡಿ ಆನ್ ಸೈಟ್ ಬರ್ತೀವಿ. ಸೈಟ್ ಬಂದು ಪ್ರತಿಯೊಂದು ನಿಮಗೆ ಟೇಪ್ ಮಾರ್ಕ್ ಮಾಡ್ಕೊಡ್ತೀವಿ. ಟೇಪ್ ಮಾರ್ಕ್ ಸರ್. ನಾವ್ ಏನಕ್ಕೆ ಈ ಟೇಪ್ ಮಾರ್ಕಿಂಗ್ ಅನ್ನೋದನ್ನ ಮಾಡ್ತೀವಿ ಅಂದ್ರೆ ಪ್ರಾಕ್ಟಿಕಲಿ ಕಸ್ಟಮರ್ ಅವ್ರಿಗೆ ಗೊತ್ತಾಗುತ್ತೆ ಅವರ ಒಂದು ಪರ್ಟಿಕ್ಯುಲರ್ ಯೂನಿಟ್ ವಿಡ್ತ್ ಏನಿದೆ, ಹೈಟ್ಸ್, ಡೆಪ್ಸ್ ಪ್ರತಿಯೊಂದು ಅಲ್ಲಿ ಗೊತ್ತಾಗುತ್ತೆ ಡೈಮೆನ್ಷನ್. ಆಮೇಲೆ ಅವತ್ತಿನ ದಿನ ದೇ ವಿಲ್ ಬಿ ಹ್ಯಾವಿಂಗ್ ದಟ್ ಲಾಸ್ಟ್ ಚಾನ್ಸ್ ಟು ಚೇಂಜ್. ಏನಾರೋ ವಿಡ್ಸ್ ಹೈಟ್ಸ್ ಚೇಂಜ್ ಮಾಡಬಹುದು. ಆಫ್ಟರ್ ದಟ್ ಅವ್ರಿಗೊಂದು ಫೈನಲ್ ಡ್ರಾಯಿಂಗ್ ಕೊಡ್ತೀವಿ. ಅದು ಅಪ್ರೂವಲ್ ಆಗಿದ ತಕ್ಷಣ ಫ್ಯಾಕ್ಟ್ರಿಗೆ ಹೋಗಿ ಫ್ಯಾಕ್ಟ್ರಿಯಿಂದ ಸೈಟ್ ಬರುತ್ತೆ ಸರ್. ಸೂಪರ್ ಸರ್. ಇಲ್ಲಿ ವಾಲ್ ಪೇಪರ್ಸ್ ಇದು ಟೈಲ್ಸ್ ಡಿಫ್ರೆಂಟ್ ಇದೆಯಲ್ಲ? ಹೌದು ಸರ್. ಇಲ್ಲಿ ಸ್ವಲ್ಪ ಪ್ಯಾಟರ್ನ್ ಟೈಲ್ ಬೇಕಾಯಿತು. ಇದು ಕಾಮನ್ ರೆಸ್ಟ್ ರೂಮ್ ಇತ್ತು. ಸೊ ಆಬ್ವಿಯಸ್ಲಿ ಕಾಮನ್ ರೆಸ್ಟ್ ರೂಮ್ ಅಂದ್ರೆ ಗೆಸ್ಟ್ ಎಲ್ಲ ಬಂದು ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಅದು ನಾರ್ಮಲ್ ಆಗಿ ಕಾಣ್ದಿರಂಗೆ ಒಂಥರ ಟೆಕ್ಸ್ಚರ್ಡ್ ಟೈಲ್ಸ್ ಹೋಗಿದ್ದೀವಿ. ಅಂಡ್ ವಿತ್ LED ಮಿರರ್ಸ್ ವಿತ್ ಬಫರ್ ಕಾರ್ನರ್ ಸರ್. ಸ್ಟ್ರೈಟ್ ಕಾರ್ನರ್ ಕೊಡ್ತೀವಿ, ಬಫರ್ಡ್ ಕಾರ್ನರ್ ಕೊಟ್ಟಿದ್ದೀವಿ ಇಲ್ಲಿಗೆ. ಓಕೆ ಸೂಪರ್ ಸರ್. ಸೊ ಟೋಟಲ್ ಇವಾಗ ಇಷ್ಟು ಇದರಲ್ಲಿ ಎಸ್ ಸರ್. ವಾರಂಟಿ ಇಶ್ಯೂಸ್ ಅಂತೆಲ್ಲ ಬಂದ್ರೆ ಹೆಂಗೆ ಸರ್? ಸರ್ ವ್ಯಾರಂಟೀಸ್ ಹೇಗಿರುತ್ತಂದ್ರೆ ಬಿಕಾಸ್ ನಾವೆಲ್ಲ ಬ್ರಾಂಡೆಡ್ ಐಟಮ್ಸ್ ಯೂಸ್ ಮಾಡ್ತೀವಿ. ಹಾರ್ಡ್ವೇರ್ ಬಂದಾಗ ನಿಮ್ಗೆ ಹೆಟಿಕೋ ಎಪ್ಕೋ ಯೂಸ್ ಮಾಡ್ತೀವಿ ಬೈ ಡಿಫಾಲ್ಟ್. ಪ್ಲೈಬೋರ್ಡ್ಸ್ ಅಲ್ಲಿ ಬಂದಾಗ ಕೆಲವೊಂದು ನಮ್ದು ಟೈಪ್ಸ್ ಇದೆ. ಫಾರ್ ಎಕ್ಸಾಂಪಲ್ ಸೆಂಚುರಿ ಸೈನಿಕ್ ಯೂಸ್ ಮಾಡ್ತೀವಿ. ಕೇರಳ ಪ್ರಾಡಕ್ಟ್ ಬ್ಲಾಕ್ ಟಚ್ ಅದನ್ನ ಯೂಸ್ ಮಾಡ್ತೀವಿ. ಮಂಗಳೂರು ಪ್ರಾಡಕ್ಟ್ ಸುರಕ್ಷಾ ಅಂತ ಬರುತ್ತೆ, ಇದನ್ನ ಯೂಸ್ ಮಾಡ್ತೀವಿ. ಸೊ ವ್ಯಾರಂಟೀಸ್ ಬೈ ಡಿಫಾಲ್ಟ್ ಹಾರ್ಡ್ವೇರ್ ನಿಮಗೆ 5 ಇಂದ 6 ವರ್ಷ ಕೊಡ್ತಾರೆ ಕಂಪನಿ ಕಡೆಯಿಂದ. ನಮಗೆ ಸಿಕ್ಕಿರುತ್ತೆ. ವಿ ವಿಲ್ ಗಿವ್ ಇಟ್ ಫಾರ್ ದ ಕಸ್ಟಮರ್ಸ್ ಅದನ್ನ. ಆಸ್ ವೆಲ್ ಪ್ಲೈಬೋರ್ಡ್ ಬಂದಾಗ ನಿಮಗೆ 15 to 18 ಇಯರ್ಸ್ ಕೊಟ್ಟಿರ್ತಾರೆ. ಇದನ್ನ ನಮ್ಮ ಕಡೆಯಿಂದ ನಿಮಗೆ ವ್ಯಾರಂಟಿ ಸಿಗುತ್ತೆ. ಅಂಡ್ ಎಲ್ಲ ಆದ್ಮೇಲೆ ದ ಡೇಟ್ ಆಫ್ ಹ್ಯಾಂಡ್ ಓವರ್ ಯಾವತ್ತು ನಿಮ್ಗೆ ಸೈಟಲ್ಲಿ ಆಗುತ್ತೆ ಫ್ರಮ್ ದೆನ್ ಟಿಲ್ 1 year ಸರ್. 1 ವರ್ಷ ಗಂಟ ನಿಮಗೆ ನಮ್ಮ ವಿವಾ ಡಿಸೈನ್ಸ್ ಕಡೆಯಿಂದ ನಿಮಗೆ ಫ್ರೀ ಸರ್ವಿಸ್ ಇರುತ್ತೆ. ಅದು ಏನೇ ಐಟಮ್ ಏನೇ ಆಗಿರ್ಬೋದು ನಿಮಗೆ ಫ್ರೀ ಸರ್ವಿಸ್ ಕೊಡ್ತೀವಿ. ಅದಾದ್ಮೇಲೆ ಸರ್ವಿಸ್ ಇರುತ್ತೆ, ಬಟ್ ದಟ್ ಬಿ ಪೇಡ್ ಸರ್ವಿಸ್ ಇರುತ್ತೆ ನಿಮ್ಗೆ 1 year ಆದ್ಮೇಲೆ. ಬಟ್ ಅಪ್ ಟು 1 year ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಹ್ಯಾಂಡಲ್ಡ್ ಬೈ ವಿವಾ ಡಿಸೈನ್ಸ್. ಫ್ರೀ ಸರ್ವಿಸ್ ಇದೆ ನಿಮಗೆ. ಎಸ್ ಸರ್. ಓಕೆ ಸರ್. ನೆಕ್ಸ್ಟ್ ಇವಾಗ ನಾವು ಇಂಟೀರಿಯರ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂದ್ರೆ ಎಲ್ಲಿ ಬರಬೇಕು? ಅಪಾಯಿಂಟ್ಮೆಂಟ್ಸ್ ಎಲ್ಲ ಹೆಂಗೆ ಸರ್? ಸರ್ ನಮ್ದು 2 ಆಫೀಸ್ ಇದೆ. ಒಂದು ನಾಗರಬಾವಿ, ಬಟ್ ನಿಮಗೆ ಸೆಟಪ್ ಟೋಟಲ್ ನೋಡಬೇಕು ಅಂದ್ರೆ RR ನಗರಲ್ಲಿ ಇದೆ, ರಾಜರಾಜೇಶ್ವರಿ ನಗರಲ್ಲಿ. ಟೋಟಲ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಹಾಕಿದೀವಿ ಅಲ್ಲಿ. ಸೊ ನಿಮ್ಗೆ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಿಚನ್ಸ್, ವಾರ್ಡ್ರೋಬ್ಸ್ ಪ್ರತಿಯೊಂದು ನೋಡಬಹುದು. ನಮ್ಮ ಲ್ಯಾಮಿನೇಟ್ಸ್, ಸೆಲೆಕ್ಷನ್ಸ್, ಟಚ್ ಅಂಡ್ ಫೀಲ್ ಎಲ್ಲ ನಿಮ್ಗೆ ಅಲ್ಲಿ ಕೊಡುತ್ತೆ. ಸೊ ನೀವು ಎನಿ ಟೈಮ್ ಯು ಕ್ಯಾನ್ ಕಮ್ ಡೌನ್ ಓವರ್. ಬಟ್ ಬರಕ್ಕೆ ಮುಂಚೆ ನಿಮ್ಮ ನಂಬರ್ ಕೊಟ್ಟಿರ್ತೀವಿ. ಅಲ್ಲಿ ಯು ಕ್ಯಾನ್ ಟೇಕ್ ದ ಅಪಾಯಿಂಟ್ಮೆಂಟ್. ನೀವು ಬಂದಾಗ ನಮ್ಮ ಸೇಲ್ಸ್ ಅವ್ರು ಇರ್ತಾರೆ, ಡಿಸೈನ್ ಟೀಮ್ ಇರ್ತಾರೆ. ಸೊ ದಟ್ ನೀವು ಬಂದಾಗ ದೇ ವಿಲ್ ಅಸೈನ್ ಅಂಡ್ ಪ್ರಾಜೆಕ್ಟ್ ಮಾಡ್ಕೊಂತಾರೆ ಸರ್ ಅವರು. ಓಕೆ ಸರ್. ಇವಾಗ 4 BHK ನಾವು ತೋರಿಸಿದ್ವಿ. ಸಪೋಸ್ ಇವಾಗ 1 BHK, 2 BHK, 3 BHK ಅಂತ ಇರುತ್ತೆ. ಸೊ ಬೇಸಿಕ್ ಪ್ಯಾಕೇಜಸ್ ಅಂದ್ರೆ ಎಷ್ಟೆಷ್ಟಲ್ಲಿ ಇರ್ಬೋದು ಅದು? ಸೊ ಫಾರ್ ಎಕ್ಸಾಂಪಲ್ 1 BHK ಅಂದ್ರೆ ನಿಮಗೆ ವಿದಿನ್ 1.5 to 2 lakhs ಮುಗ್ದೋಗುತ್ತೆ. 2 BHK ತಗೊಂಡಾಗ ನಿಮ್ಗೆ ನಾವು 4 lakhs ಇಂದ ಸ್ಟಾರ್ಟ್ ಮಾಡ್ಕೊಂಡು 10 lakhs ಗಂಟನೂ ಮಾಡ್ಬೋದು. ಓಕೆ. ಸೊ ಈ ವೇರಿಯೇಷನ್ ಹೇಗಿರುತ್ತೆ ಅಂದ್ರೆ ಡಿಪೆಂಡಿಂಗ್ ಅಪಾನ್ ದ ಮೆಟೀರಿಯಲ್ ಸರ್. ಕಸ್ಟಮರ್ ಯಾವ ಮೆಟೀರಿಯಲ್ ಚೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಫರ್ ಆಗುತ್ತೆ ಪ್ರೈಸಿಂಗ್ಸು. ಫಾರ್ ಎಕ್ಸಾಂಪಲ್ ನೀವು ಲ್ಯಾಮಿನೇಟ್ ಕಿಚನ್ ಸೆಲೆಕ್ಟ್ ಮಾಡ್ತೀರಾ ಅಂದ್ರೆ 1400 ಇಂದ 450 ಗಂಟ ನಾವು ಕಿಚನ್ ಮಾಡ್ಕೊಡ್ತೀವಿ ಪರ್ ಸ್ಕ್ವೇರ್ ಫೀಟ್ಗೆ. ಅದೇ ಅಕ್ರಿಲಿಕ್ ಬಂದಾಗ ಏನಾಗುತ್ತೆ ನಿಮಗೆ 2200 ಬರುತ್ತೆ. ಸೊ ನಿಮ್ಮ ಮೆಟೀರಿಯಲ್ ಹೇಗೆ ಚೇಂಜ್ ಆಗುತ್ತೆ ನಿಮಗೆ ಆ ಮೆಟೀರಿಯಲ್ ಪ್ರಕಾರ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಬಟ್ ಪ್ರತಿಯೊಂದಕ್ಕೂ ಒಂದು ಪರ್ ಸ್ಕ್ವೇರ್ ಫೀಟ್ ಪ್ರೈಸಸ್ ಇರುತ್ತೆ. ಆಸ್ ಪರ್ ದ ಮೆಟೀರಿಯಲ್ ಆ ಒಂದು ರೇಟ್ ನಿಮಗೆ ಚೇಂಜ್ ಆಗ್ತಾನೆ ಹೋಗುತ್ತೆ. ವೀನಿಯರ್ಸ್ ಬಂದಾಗ 1800 rupees ಮಾಡ್ತೀವಿ, 2000 ಮಾಡ್ತೀವಿ ವಿತ್ ಪಾಲಿಶ್. ಸೊ ಆ ಥರ ಪ್ರತಿಯೊಂದು ಮೆಟೀರಿಯಲ್ಗೂ ಪ್ರೈಸಿಂಗ್ ಡಿಫರ್ ಆಗುತ್ತೆ ಸರ್. ಡಿಫರ್ ಆಗುತ್ತೆ. ಓಕೆ ಸರ್. ನೀವು ಇವಾಗ ಬೆಂಗಳೂರಲ್ಲಿ ಮಾತ್ರ ಮಾಡೋದಾ ಅಥವಾ ಆಲ್ ಓವರ್ ಕರ್ನಾಟಕ ಏನಾದ್ರು ಮಾಡೋದು? ಇಲ್ಲ ಸರ್, ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದೀವಿ. ಆಲ್ರೆಡಿ ಇನಿಷಿಯಲ್ ಆಗಿ ನಿಮ್ಮ ಕಡೆಯಿಂದ ವಿಡಿಯೋ ಮಾಡಿದಾಗ ನಮ್ಗೆ ಇನ್ನೂ ಚಳ್ಳಕೆರೆ, ಹೊಳಲ್ಕೆರೆಯಿಂದೆಲ್ಲ ಬಂತು ಕಾಲ್ಸ್. ಇವಾಗ ಅಲ್ಲೂ ಕಂಪ್ಲೀಟ್ ಮಾಡಿದೀವಿ. ಯಾದಗಿರಿಯಲ್ಲಿ ಮಾಡಿದೀವಿ. ಮೊನ್ನೆ ಚೆನ್ನೈಲಿ ಒಂದು ಮುಗಿಸ್ಕೊಂಬಂದ್ವಿ. ಸೊ ಪ್ರಾಜೆಕ್ಟ್ಸ್ ವಿ ಆರ್ ಡೂಯಿಂಗ್ ಎವ್ರಿವೇರ್ ಸರ್. ನಮಗೆ ರಿಕ್ವೈರ್ಮೆಂಟ್ ಕರೆಕ್ಟಾಗಿ ಸಿಕ್ತು ಅಂದ್ರೆ ಎಲ್ಲ ಕಡೆ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಬಳ್ಳಾರಿಲೂ ಮಾಡೋಣ ಅಂತಿದ್ದೀವಿ. ಅಲ್ಲೊಂದು 2 ಪ್ರಾಜೆಕ್ಟ್ಸ್ ಬರಂಗಿದೆ. ಸೊ ಬಳ್ಳಾರಿಲೂ ಮಾಡ್ತಾ ಇದೀವಿ, ದಾವಣಗೆರೆ ಅಂಡ್ ದೆನ್ ರಾಣೆಬೆನ್ನೂರು ಮಾಡಿದ್ದೀವಿ, ಹಾವೇರಿಯಲ್ಲಿ ಮಾಡಿದ್ದೀವಿ. ಸೊ ಈ ಥರ ಪ್ರಾಜೆಕ್ಟ್ಸ್ ಎಲ್ಲೇ ಇದ್ರೂ ನಾವು ಮಾಡ್ತೀವಿ. ಓನ್ಲಿ ಥಿಂಗ್ ಇಸ್ ದಟ್ ರೈಟ್ ಫ್ಲೋರ್ ಪ್ಲಾನ್ ಎಲ್ಲ ಕಸ್ಟಮರ್ ಕಡೆಯಿಂದ ಸಿಕ್ಕಿದಾಗ ಒಂದು ಕೋಡ್ ಕೊಡ್ತೀವಿ ಕಸ್ಟಮರ್ಗೆ. ಅದು ಓಕೆ ಆಯಿತು ಅಂದರೆ ವಿಲ್ ಗೋ ಇಟ್ ಸರ್.
ಬಟ್ ಇವಾಗ ಸ್ವಲ್ಪ ತುಮಕೂರಲ್ಲಿ ಸ್ವಲ್ಪ ಅಗ್ರೆಸಿವ್ ಆಗಿ ಮಾಡ್ತಾ ಇದೀವಿ. ಅಲ್ಲೂ ಪ್ರಾಜೆಕ್ಟ್ಸ್ ಮಾಡಿದೀವಿ ತುಂಬಾ. ಹಾಗೆ ಸ್ವಲ್ಪ ಪ್ರೀಮಿಯಂ ಪ್ರಾಡಕ್ಟ್ಸ್ ಎಲ್ಲ ತುಮಕೂರು ಕಡೆ ಜಾಸ್ತಿ ಮಾಡ್ತಾ ಇದೀವಿ. ಅಲ್ಲೂ ಕಸ್ಟಮರ್ ಫೀಡ್ಬ್ಯಾಕ್ಸ್ ಚೆನ್ನಾಗಿ ಬರ್ತಿದೆ. ಅಂಡ್ ತುಮಕೂರಲ್ಲಿ ಇಟ್ಸ್ ಗೋಯಿಂಗ್ ವೆಲ್ ಸರ್, ಚೆನ್ನಾಗಿ ಹೋಗ್ತಿದೆ. ನಾವು ಬಾಲ್ಕನಿಗೆ ಬಂದಿದೀವಿ ಸರ್, ಇಲ್ಲೂ ಸೂಪರ್ ಆಗಿ ಏನೋ. ಹೌದು ಸರ್, ಇಲ್ಲೂ ಒಂದು ವರ್ಟಿಕಲ್ ಗಾರ್ಡನ್ ತರ ಪ್ಲಾನ್ ಮಾಡಿದೀವಿ ಇಲ್ಲಿ ವಿತ್ ಆರ್ಟಿಫಿಷಿಯಲ್ ಲ್ಯಾಂಡ್ಸ್ಕೇಪಿಂಗ್ ಕೊಟ್ಟಿದ್ದೀವಿ. ಸೊ ನೀವು ಈವ್ನಿಂಗ್ ಟೈಮ್ ಜನರಲ್ಲಿ ಕೂತಾಗ ಜಸ್ಟ್ ಒಂದು ಟೀ ಟೈಮ್ ತರ ಚೆನ್ನಾಗಿ ಕೊಡುತ್ತೆ ಅಂತ ಇಲ್ಲಿ ಕಾನ್ಸೆಪ್ಟ್ ಮಾಡಿ ಲೈಟಿಂಗ್ ಪ್ರೊವೈಡ್ ಮಾಡಿದ್ದೀವಿ. ಆಸ್ ವೆಲ್ ಇಲ್ಲಿ ಬೇರೆ ಬಾಲ್ಕನಿ ಕೊಟ್ಟಿರಲಿಲ್ಲ ಅವರು. ಸೊ ಬಟ್ಟೆ ಒಣಗೊಳಕೊಳಗೂ ನಾವು ಈ ತರ ಕರ್ಟನ್ ರಾಡ್ಸ್ ಕೊಟ್ಟಿದ್ದೀವಿ ಮೇಲ್ಗಡೆ. ಸೊ ಇದನ್ನ ಪುಲ್ ಅಪ್ ಮಾಡ್ಕೊಂಡು ನೀವು ಅದನ್ನ ಯೂಸ್ ಮಾಡ್ಕೊಬಹುದು ಸರ್. ಸೊ ಇಲ್ಲಿಂದ ಕೂತ ನಿಮಗೆ ಇದು ಒಳ್ಳೆ ವ್ಯೂ ಆಚೆ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ನೈಟ್ ಟೈಮಲ್ಲಿ ಲೈಟಿಂಗ್ ಎಲ್ಲ ಇನ್ನ. ಎಸ್ ಸರ್, ತುಂಬಾ. ಸರ್ ಇವಾಗ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ನಾವು ಬರೀ ಮನೆ ಮಾತ್ರ ಡಿಸೈನ್ ಮಾಡ್ತೀರಾ ಅಥವಾ ಆಫೀಸು ಅದೆಲ್ಲ ಕೂಡ ಡಿಸೈನ್ ಮಾಡ್ತೀರಾ? ಎಸ್ ಸರ್, ಕಮರ್ಷಿಯಲ್ ಮಾಡ್ತೀವಿ. ಆಗಲಿ ರೆಸ್ಟೋರೆಂಟ್ಸ್ ಒಂದೆರಡು ಮಾಡಿದ್ದೀವಿ ನಾವು, ಇನ್ನೊಂದು ಹಾಸ್ಪಿಟಲ್ ಸಿಕ್ಕಿದೆ ಇವಾಗ ಮಾಡೋಕ್ಕೆ. ಸೊ ನಾವು ಎರಡರಲ್ಲೂ ಇದ್ದೀವಿ, ಬೋಧ ವರ್ಟಿಕಲ್ಸ್ ರೆಸಿಡೆನ್ಷಿಯಲ್ ಮಾಡ್ತೀವಿ ಆಸ್ ವೆಲ್ as ಕಮರ್ಷಿಯಲ್ ಮಾಡ್ತೀವಿ. ರೆಸಿಡೆನ್ಷಿಯಲ್ ಬಂದಾಗ ನಿಮಗೆ ಫ್ಲಾಟ್ಸ್, ವಿಲ್ಲಾ, ಇಂಡಿಪೆಂಡೆಂಟ್ ಹೌಸಸ್ ಅದನ್ನು ಮಾಡ್ತೀವಿ. ಆ್ಯಂಡ್ ದೆನ್ ಕಮರ್ಷಿಯಲ್ ಬಂದಾಗ ಫ್ರಮ್ ರೆಸ್ಟೋರೆಂಟ್ಸ್ ಟು ಕೆಫೇಸ್ ಟು ಹಾಸ್ಪಿಟಲ್ಸ್ ಆರ್ ಆಫೀಸ್ ಸ್ಪೇಸಸ್ ಯಾವುದೇ ಇದ್ರೂ ವಿ ಡಿಸೈನ್. ಸೊ ಬೋತ್ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ಡಿಸೈನ್ ಪ್ಲಸ್ ಎಕ್ಸಿಕ್ಯೂಷನ್ ಮಾಡ್ಕೊಡ್ತೀವಿ ಸರ್ ನಮ್ಮ ಕಡೆಯಿಂದ. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ವೆಲ್ಕಮ್ ಸರ್. ಬಾಯ್.